ಆರಾಧಿಸಲಿಕ್ಕೆ, ಸ್ತುತಿಸಲಿಕ್ಕೂ கர்த்தர் பாராட்டின கிருபைகளுக்காய் ஸ்தோத்திரம். ದೇವರು ಕೊಟ್ಟ ಕೃಪೆಗಳಿಗಾಗಿ ಸ್ತೋತ್ರ. ಹಲ್ಲೆಲೂಯಾ. கர்த்தர் நல்லவர், ದೇವರು ಒಳ್ಳೆಯವರು, இதுவரை நடத்தினவர், ಇದುವರೆಗೂ ನಡೆಸಿದವರು, ಇನ್ನು ಮೇಲೂ ಸಹ நடத்த அவர் வல்லவராய், ನಿಮ್ಮನ್ನು ನಡೆಸಲಿಕ್ಕೆ ಅವರು ಶಕ್ತನಾಗಿದ್ದಾರೆ. ಹಲ್ಲೆಲೂಯಾ. அவர் மாறாதவர் போல, ಅವರು ಬದಲಾಗದೇ ಇರುವ ಹಾಗೆ நம்முடைய விசுவாசத்திலே ನಾವು ಸಹ ನಮ್ಮ ವಿಶ್ವಾಸದಲ್ಲಿ இல்லாதவர்களாக, ಬದಲಾವಣೆ ಇಲ್ಲದವರಾಗಿ, உள்ளவர்களாக, ದೃಢವುಳ್ಳವರಾಗಿ ಇರುವುದಾದರೆ ನಿಶ್ಚಯವಾಗಿ நம்முடைய வார்த்தையை நம்மள நிறைவேற பண்ணவும், ತಮ್ಮ ವಾಕ್ಯವನ್ನು ನಮ್ಮ ನೆರವೇರಿಸಪಡಿಸಲಿಕ್ಕೆ, நம்முடைய பிதாக்களுக்கு இட்ட ஆணையை நிறைவேற்றவும், ನಮ್ಮ ಪಿತೃಗಳ ಬಳಿಗೆ ಆಣೆಯನ್ನು ನೆರವೇರಿಸಲಿಕ್ಕೆ அவர் போதுமானவரும் உண்மை உள்ளவருமாய் ಅವರು ಶಕ್ತನಾಗಿಯೂ ನಿಜಸ್ಥಿತಿಯುಳ್ಳ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಆದ್ದರಿಂದಾಗಿ ಕಾಲವೇಳೆ ಈ ಬೆಳಗಿನ ಸಮಯ ಮಾರಾದ ಕರ್ತರಾಗಿಯ ಕ್ರಿಸ್ತುವಿನ ನಾಮத்தினாலே ನಾನು உங்களை வாழ்த்தி, ಬದಲಾಗಿದ ಕ್ರಿಸ್ತ ಯೇಸುವಿನ ನಾಮದಲ್ಲಿ ನಿಮಗೆ ಶುಭಾಶಯ ಕೋರಿ, ಕಾಲವೇಳೆ ಕರ್ತருடைய வார்த்தைக்கு நேராய் நாம் போக கர்த்தர் நமக்கு கிருபை செய்வார். ದೇವರ ವಾಕ್ಯಕ್ಕೆ ನೇರ ತಿರುಗಿಸುವ ದೇವರು ಕೃಪೆಯನ್ನು ಕೊಡುತ್ತಾರೆ. நம்மோடு கூட பேசுவார். ದೇವರು ನಮ್ಮೊಂದಿಗೆ ಮಾತನಾಡುತ್ತಾರೆ. அவர் பேசுகிற தெய்வம், அவர் ಮಾತನಾಡುವಂತ ದೇವರು, பேசுகிற வார்த்தைகளுக்கு அவர் ಮಾತನಾಡುವಂತ ವಾಕ್ಯಗಳಿಗೆ ಗಮನ ಸೆலுத்துவார். ನಾವು ಗಮನವನ್ನು ಕೊಡೋಣ. கேட்டோம், ಏನೋ ಕೇಳಿದೋ போனோம் என்பது ಹೋದ ಎಂಬುದಾಗಲ್ಲ. ಹಲ್ಲೆಲೂಯಾ. ಅದಕ್ಕೆ ಗಮனம் கொடுப்போமானா, ಗಮನ ಕೊಡುವುದಾದರೆ ನಿಶ್ಚಯ இந்த வார்த்தை, ನಿಶ್ಚಯ ವಾಕ್ಯವು நம்மளே தங்கி, ನಮ್ಮಲ್ಲಿ ವಾಸವಿದ್ದು, ನಮ್ಮಲ್ಲಿ சீர்படுத்த வேண்டியவைகளை சீர்படுத்தி, ನಮ್ಮನ್ನು ಸ್ಥಿರಪಡಿಸುವುದನ್ನು ಸ್ಥಿರಪಡಿಸಿ, நம்மை எங்கே நடத்த வேண்டுமோ ನಮ್ಮನ್ನು ಎಲ್ಲಿ ನಡೆಸಬೇಕು ಅದಕ್ಕೆ ನೇರಾಗಿ நடத்தி, ಅದಕ್ಕೆ ನೇರಾಗಿ ನಮ್ಮನ್ನು ನಡೆಸಿ, ಆಶೀರ್ವಾದದ ಪಾತ್ರಗಳಾಗಿ, ಆಶೀರ್ವಾದದ ಪಾತ್ರಗಳಾಗಿ நம்மை மாற்று. ಆ ವಾಕ್ಯವನ್ನು ನಮ್ಮನ್ನು ಬದಲಾಯಿಸುತ್ತದೆ. ಹಲ್ಲೆಲೂಯಾ. எடுத்தவர்கள் வாசிப்போ, ತೆಗೆದವರು ಓಡೋಣ. book of Isaiah 27:3. ஏசாயா ಬರೆದ எழுதின புத்தகம் ಪ್ರವಾದನೆ ಪುಸ್ತಕ 27 அதிகாரத்தின் 3ஆம் வசனம். 27ನೇ ಅಧ್ಯಾಯ 3ನೇ ವಾಕ್ಯ. ಏಸಾಯ ಬರೆದ ಪ್ರವಾದನೆ 27ನೇ ಅಧ್ಯಾಯ 3ನೇ ವಾಕ್ಯ. ಯೆಹೋವನಾದ ನಾನು ತೋಟಗಾರನು, ಕ್ಷಣ ಕ್ಷಣವೂ ನೀರು ಒಯ್ಯುತ್ತಿದ್ದೇನೆ, ಯಾರು ಮುಟ್ಟದಾಗೆ ಹಗಲಿರುಳು ಕಾಯುತ್ತೇನೆ. ಹಲ್ಲೆಲೂಯಾ. கர்த்தராகிய நான் அதை காப்பாற்றி, நான் ಅದನ್ನು ಕಾಪಾಡಿ, அடிக்கடி அதற்கு தண்ணீர் பாய்ச்சி, ಕ್ಷಣ ಕ್ಷಣಕ್ಕೆ ಅದು ನೀರನ್ನು ஒருவரும் அதை சேதப்படுத்தாதபடிக்கு, ಯಾರು ಮುಟ್ಟದ ಹಾಗೆ அதை இரவும் பகலும் ಹಗಲಿರುಳು காத்துக்கொள்வேன், ಕಾಯುತ್ತೇನೆ. ಹಲ್ಲೆಲೂಯಾ. பகலும் இரவும், ಹಗಲು ಇರುಳು நான் அதை என்ன பண்ணுவேன், ನಾನು ಅದನ್ನೇನು ಮಾಡುವೆನು, காத்துக்கொள்வேன் என்று சொல்லியிருக்கிறார். ಕಾದುಕೊಳ್ಳುವೆನು ಎಂಬುದಾಗಿ ಹೇಳಿದೆ. ಹಲ್ಲೆಲೂಯಾ. ದೇವರು ಒಳ್ಳೆಯವರು, ಅವರ ನಾಮವು மாறாத நாமமாக, ಬದಲಾಗದ ನಾಮವಾಗಿದೆ. வார்த்தையும் அதை நமக்கு அடையாளப்படுத்துகிறது. ಈ ವಾಕ್ಯವು ನಮಗೆ ಅದು ಗುರುತು ತರುತ್ತದೆ. அவர் ನಮ್ಮನ್ನ ಕಾத்துಕೊಳ್ಳುகிறவர், ಕಾಯುವವರು. ಹಲ್ಲೆಲೂಯಾ. The value of the cross is great. ಆ ಶಿಲುಬೆಯ ಒಂದು ಬೆಲೆಯು, ಶಿಲುಬೆಯಿனுடைய வேலைப்பாடு மிக பெரிதானது. ಆ ಶಿಲುಬೆಯ ಪಾಡುಗಳು ತುಂಬಾ ದೊಡ್ಡ ಬೆಲೆ ಉಳ್ಳದಾಗಿದೆ. அவருடைய சிலுவையில் அவர் செய்த வேலைகள், ಅವರ ಶಿಲುಬೆಯಲ್ಲಿ ಅವರು ಮಾಡಿದಂತ ಕೆಲಸವು ಅದಕ್ಕೆ ಈ ಲೋಕವದಕ್ಕೆ ಈಡಾನದಲ್ಲ, ಅದಕ್ಕೆ ಈಡಾಗಿ ಯಾವುದಿಲ್ಲ. ಮಹತ್ತಾನதை அவர் செய்தார். ಅಷ್ಟು ಮಹತ್ತಾಗಿರುವುದನ್ನು ಅವರು ಮಾಡಿದ್ದಾರೆ. ಅದರಿಂದಾಗಿ எழுந்து ನೀನು ಎದ್ದು தொடರುகிறவர்களாய் இருக்க வேண்டும், ಮುಟ್ಟುವರಾಗಿರಬೇಕು. எந்த விதத்திலும், ಯಾವ ವಿಧದಲ್ಲೂ பின்வாங்கும் குணம் இருக்க, ಹಿಂಜರಿಯುವಂತ ಗುಣವಿರಬಾರದು. ಹಲ್ಲೆಲೂಯಾ. அவர் செய்த வேலை, ಅವರು ಮಾಡಿದಂತ ಕೆಲಸ ಭೂಮಿயில் யாரும் எவரும் செய்திடாத, ಈ ಭೂಮಿಯಲ್ಲಿ ಯಾರು ಯಾವಾಗಲೂ ಮಾಡೋದಕ್ಕೆ ಆಗಲ್ಲ, ಮಹಿಮೆயும் ಮಹತ್ವಮಾನದ ಒಂದು ಮಹಿಮೆಯು ಮಹತ್ವದಾಗಿದೆ. ಹಲ್ಲೆಲೂಯಾ. நம்முடைய கண் பார்வையிலே, ನಮ್ಮ ಕಣ್ಣಿನ ದೃಷ್ಟಿಯಲ್ಲಿ ಭೂಮಿಯಲ್ಲಿ ನಾವು ಆಶ್ಚರ್ಯಪಡುಂಬಡಿಯಾನ ಪಲ ಕಾರ್ಯಗಳುಂಟು. ಈ ಭೂಮಿಯಲ್ಲಿ ಆಶ್ಚರ್ಯಪಡುವಂತ ಅನೇಕ ಕಾರ್ಯಗಳುಂಟು. நம்முடைய இந்திய தேசத்தில், ನಮ್ಮ ಭಾರತ ದೇಶದಲ್ಲಿ, ಬೆಂಗಳೂರು விட்டுருங்க, ಬೆಂಗಳೂರನ್ನ ಬಿಡಿ, ಬಾಂಬೆ, ಕೋಲ್ಕತ್ತಾ, ಇನ್ನು ಔಟ್ ಆಫ್ ಕಂಟ್ರಿ, ಹೊರ ದೇಶಗಳಲ್ಲಿ ಎಲ್ಲ போனீங்கன்னா, ಆಗಲ್ಲ ಹೋದರೆ நீங்க ஆச்சரியப்படும்படியான, ನೀವು ಆಶ್ಚರ್ಯಪಡುವಂತೆ, நீங்க பிரமிக்கத்தக்கதான, ನೀವು ಭ್ರಮೆಗೊಳ್ಳುವಂತೆ, அதிசಯವೆಂದು நீங்கள் வாய் விட்டு சொல்லத்தக்கதான, ನೀವು ಬಾಯಿ ಬಿಟ್ಟು ಹೇಳುವಂತಹ ಕ್ರಿಯೆಗಳು, ಅನೇಕ ಕ್ರಿಯೆಗಳು, பல மனிதனுடைய கண்டுபிடிப்புகள் ಉಂಟು. ಅನೇಕ ಮನುಷ್ಯರ ಕಂಡುಹಿಡಿದಿದ್ದಾರೆ. ನಾನು ಧೈರ್ಯವಾಗಿ ಹೇಳುತ್ತೇನೆ, ಇವೆகளை எல்லாம் விட, ಇದು ಎಲ್ಲದಕ್ಕಿಂತಲೂ ಶಿಲುಬೆಯಲ್ಲಿ ಯೇಸು ಕ್ರಿಸ್ತನು ಮಾಡಿದ್ದೇ ಉನ್ನತವಾದ ವೇಳೆಯಾಗಿದೆ, ತುಂಬಾ ಉನ್ನತವಾದ ಕೆಲಸವಾಗಿದೆ. ಆ ಕೆಲಸವಾಗಿರುವುದು ತಿಳಿದಿರುವಂತ ನೀನು ನಿನ್ನ ಓಟವನ್ನು ತಿರುಗಾ ಪ್ರಾರಂಭ ಮಾಡು. ಯಾವ ವಿಧದಲ್ಲೂ ಅದನ್ನು ನಿಲ್ಲಿಸಬೇಡ. ಹಲ್ಲೆಲೂಯಾ. ಅಂತವರಿಗೇನೆ ಎದ್ದಂತ ದೇವರು ನಮ್ಮ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಆದ್ದರಿಂದಾಗಿ ಇಲ್ಲಿ ಅಂದವಾಗಿ ಹೇಳಿದೆ,
என்ன சொன்னா? ಏನ್ ಹೇಳಿದ್ದಾರೆ? கர்த்தராகிய நான் அதை காப்பாற்றி. ಕರ್ತನಾಗಿರುವ ನಾನು ಅದನ್ನು ಕಾಪಾಡಿ. ಯಾರನ್ನು ಕಾಪಾಡಿ? ஒருவன், ಯಾರೊಬ್ಬನು பின்வாங்கும் எண்ணமில்லாமல், ಹಿಂಜರಿಯುವಂತ ಗುಣವಿಲ್ಲದೆ, பின்வாங்குகிற குணமில்லாமல், ಹಿಂಜರಿಯುವ ಗುಣವಿಲ್ಲದೆ, ಕ್ವಿಟ್ பண்ணாதவன் எவனோ, ಅದನ್ನು ನಿಲ್ಲಿಸದಿರುವ ಯವನು, ಅವனுக்கு அவர் தெய்வமாக, ಅವನಿಗೆ ಅವರು ದೇವರಾಗಿದ್ದಾರೆ. ಅಂತವರನ್ನ, அந்த விசுவாசத்திற்கானவன், ಆ ವಿಶ್ವಾಸದಲ್ಲಿರುವವನ விசுவாசம் வளர்ச்சி அடைய, ವಿಶ್ವಾಸ ಬೆಳವಣಿಗೆ ಹೊಂದಲಿಕ್ಕೆ ಅವನನ್ನ ಅವರೇನು ಮಾಡುತ್ತಾರೆ? ಕಾಪಾಡುತ್ತಾರೆ. ಅಂದರೆ பல போராட்டங்கள், ಅನೇಕ ಹೋರಾಟಗಳು ನಮ್ಮ ಕ್ರಿಸ್ತವ வாழ்விலே, ಕ್ರೈಸ್ತವ ಜೀವನದಲ್ಲಿ ಕ್ವಿಟ್ பண்ண வேண்டிய சூழ்நிலை வரும். ನಾವು ಸ್ಥಗಿತಗೊಳಿಸುವಂತ ಪರಿಸ್ಥಿತಿಗಳು ಬರುತ್ತವೆ. ಹಲ್ಲೆಲೂಯಾ. பின்வாங்குவதற்கு, ಹಿಂಜರಿಯುವುದಕ್ಕೆ பல போராட்டங்கள், ಅನೇಕ ಹೋರಾಟಗಳು ನಮಗೆ ಉಂಟಾಗುತ್ತದೆ. ஹல்லேலூயா. அதனால தான் யோசுவாவினிடத்தில் சொன்னார். ಅದಕ್ಕೆ ಯೋಶುವ ಬಳಿ ಹೇಳಿದರು, ಯೋಶುವನ ಬಳಿಯಲ್ಲಿ, நீ வலது, ನೀನು ಎಡಕ್ಕೂ, ಎಡಕ್ಕೂ என்ன பண்ணக்கூடாது? ನೀನೇನು ಮಾಡಬಾರದು? ಲೆಫ್ಟ್ ಆರ್ ರೈಟ್, ನೀನು ಎಡಕ್ಕಾಗಲಿ ಬಲಕ್ಕಾಗಲಿ இருக்கக்கூடாது, ನಿನಗಿರಬಾರದು. அதுதான் பவுல் சொன்னார். ಅದಕ್ಕೆ ಪೌಲನು ಹೇಳಿದನು, எனக்கு ನೇಮಿತ ಓಟத்தில் நான் ಲಕ್ಕை நோக்கி, ನನಗೆ ತೀರ್ಮಾನಿಸಿದ ಓಟದಲ್ಲಿ ನಾನು ಗುರಿಯನ್ನು ಮುಟ್ಟುವಂತೆ ಓಡಿದೆ. நான் ஓடிக்கிட்டு இருக்கேன். ನನ್ನ ಓಟದಲ್ಲಿ ನಾನು ಓಡುತ್ತಿದ್ದೇನೆ. வலதுபுறமும் இடதுபுறமும் ನಾನು ಎಡಕ್ಕಾಗಲಿ ಬಡಕ್ಕಾಗಲಿ ಓಡುವಂತಹ ஒட்டகம் அல்ல, ಇನ್ನೂ தாறுமாறாய் ஓடுகிற குணமுடையவன் அல்ல. ನಾನು ಹೇಗೆ ಬೇಕಾ ಓಡಬೇಕಾದ ಗುಣವುಳ್ಳವನಲ್ಲ. அழைத்தவர் யார் என்று அறிந்தபடியினால், ಕರೆದಾತನು ಯಾರೆಂಬುದು ತಿಳಿದವನಾಗಿ ನಾನು ಗುರಿಯನ್ನು ನೋಡಿ ಓಡುತ್ತಿದ್ದೇನೆ. ತಿಮೋತಿಯೇ, ತೀತುವೇ, இந்த ஓட்டத்துக்கு நீயும் வா ಎಂದು, ಈ ಓಟಕ್ಕೆ ನೀನು ಬಾ ಎಂಬುದಾಗಿ ಹೇಳಿದರು. ಹಲ್ಲೆಲೂಯಾ. ಅದನ್ನೇ ನಿಮಗೆ ನಾವು ಹೇಳುತ್ತೇವೆ. இவர் செய்த வேலைப்பாடுகள், ಇವರು ಮಾಡಿದಂತ ಕೆಲಸ ಕಾರ್ಯಗಳು மிக ஆச்சரியமான, ತುಂಬಾ ಆಶ್ಚರ್ಯವುಳ್ಳದಾಗಿದೆ. ಭೂಮಿயிலே பெரிதான காரியம், ಭೂಮಿಯಲ್ಲಿ ದೊಡ್ಡದಾಗಿರುವ ಕಾರ್ಯಗಳು, ಯೇಸು என்னும் நாம, ಯೇಸು ಎಂಬ ನಾಮವೇ ಶಿಲುಬೆಯಲ್ಲಿ செய்து முடித்த வேலைகள், ಶಿಲುಬೆಯಲ್ಲಿ ಮಾಡಿದಂತ ಕೆಲಸವಾಗಿದೆ. அறிந்த நீ, ಅದನ್ನು ತಿಳಿದಂತ ನೀನು ನಾளும் பின்வாங்காதே, ಎಂದಿಗೂ ನೀನು ಹಿಂಜರಿಯದ ಹಾಗೆ தொடரு உன் ஓட்டத்தை. ನೀನು ಪುನಃ ಪ್ರಾರಂಭ ಮಾಡು ನಿನ್ನ ಓಟವನ್ನು. ஓடுவதற்கு உனக்கு ஒரு தீர்மானம் இருக்கு. ಹಾಗೆ ಓಡುವುದಕ್ಕೆ ನಿಮಗೆ ಒಂದು ತೀರ್ಮಾನ ಇರುವುದಾದರೆ, இந்த வார்த்தை ஒரு பரவசமூட்டும் வார்த்தை அல்ல, ಏನೋ ಮಾತೇನು ಸುಮ್ಮನೆ ಉತ್ಸಾಹಪಡಿಸುವಂತ ಮಾತುಗಳಲ್ಲ. இந்த வார்த்தையை கேட்டு ಈ ವಾಕ್ಯವನ್ನು ಕೇಳಿ ஏதோ ஒரு உற்சாகத்தில், ಏನೋ ಒಂದು ಉತ್ಸಾಹದಲ್ಲಿ, ஆர்வ ಕೋளாறுல, ಒಬ್ಬ ತಿಳುವಳಿಕೆ ಇಲ್ಲದಾಗೆ பாஸ்டர் சொல்லிட்டாரு, ಏನೋ ಪಾಸ್ಟ್ ಹೇಳಿದ್ದಾರೆ, எல்லாரும் வேற அவரை விட்டு போயிட்டோம், ಎಲ್ಲರೂ ಅವರನ್ನ ಬಿಟ್ಟು ಹೋಗಿದ್ದಾರೆ ಅಂತ ಹೇಳಿದ್ದಾರೆ. என்ன பண்ணுவாருன்னு தெரியும், ಏನು ಮಾಡದಂತ ಗೊತ್ತಿಲ್ಲ. ಅದಕ್ಕಾಗಿ நான் இன்னைக்கு ಒಪ್ಪು ಕೊಡುತ್ತೇನೆ, ನಾನು ಇವತ್ತು ಒಪ್ಪಿಸಿಕೊಡ್ತೇನೆ ಎಂಬುದಾಗಿ ಒಪ್ಪಿಸಿಕೊಡಬೇಡಿರಿ. உண்மையாய் கர்த்தர் பேசுவார், ನಿಜವಾಗಲೂ ದೇವರು ಮಾತನಾಡುವುದಾದರೆ, வார்த்தை உன் இருதயத்தை உடைக்கும், ಈ ವಾಕ್ಯವು ನಿನ್ನ ಹೃದಯವನ್ನು ಮುಟ್ಟುವುದಾದರೆ, உன்னை குத்துமா, ನೀ ವಾಕ್ಯವನ್ನು ಚುಚ್ಚುವುದಾದರೆ, இது உனக்கானது, ಇದು ನಿನಗಾಗಿರುವುದೇ. தைரியமா என்ன பண்ணு, ಇದನ್ನು ಧೈರ್ಯವಾಗಿ ಏನು ಮಾಡು, வார்த்தைக்கு செவிகொடு, ಈ ವಾಕ್ಯಕ್ಕೆ ಕಿವಿಗೊಡು. வாழ்க்கையை மேம்படுத்த அவர் போதுமானவராய், ನಿನ್ನ ವಾಕ್ಯವನ್ನು ಮಹಿಮೆಗೊಳಿಸುವ ದೇವರು ಶಕ್ತನಾಗಿದ್ದಾರೆ. ಹಲ್ಲೆಲೂಯಾ. ಆದ್ದರಿಂದಾಗಿ அவர் சொன்னார், ಅವರು ಹೇಳುತ್ತಿದ್ದಾರೆ, ಯೆಹೋವನಾಗಿರುವಂತ ನಾನು, ಯೆಹೋವನಾಗಿರುವಂತ ನಾನು ಅದನ್ನು ಕಾಪಾಡಿ, ಯಾರನ್ನ, ಯಾரை அவர் அழைத்திருந்தார், ಯಾರನ್ನು ಅವರು ಕರೆದಿದ್ದಾರೋ, ಯಾரை அவர் வேறுபிரித்திருந்தார், ಯಾರನ್ನು ಅವರನ್ನು ಬೇರ್ಪಡಿಸಿದ್ದಾರೋ, ಯಾரை அவர் ಚೂಸ್ பண்ணியிருந்தார், ಯಾರನ್ನು ಅವರು ಆರಿಸಿಕೊಂಡಿದ್ದಾರೋ, அவர் ಕಾಪಾಡುವವರ, ಅವನನ್ನು ಅವರು ಕಾಪಾಡಲಿಕ್ಕೆ ಶಕ್ತನಾಗಿದ್ದಾರೆ. ಅಲ್ಲಿ ಯೋಶುವನ ಬಳಿ ಹೇಳಿದರು, ಯೋಶುವನೇ, ನೀನು ನಿನ್ನ ಮುಂದೆ ಇದ್ದಾಗಲ್ಲ, ಯೋಶುವನಿಗೆ அவனுடைய பிசிக்கலான ஒரு கேரக்டர், ಅವನಿಗೆ ಫಿಸಿಕಲ್ ಆಗಿ ಒಂದು ಕ್ಯಾರೆಕ್ಟರ್ ಇದೆ. மோசேயை பின்பற்றினதுக்கு அப்புறம் அவனுக்கு ஒரு கேரக்டர், ಮೋಶೆಯನ್ನು ಹಿಂಬಾಲಿಸಿದ ನಂತರ ಒಂದು ಕ್ಯಾರೆಕ್ಟರ್ ಬಂದಿದೆ. ಮುಂದೆ அவன் வாலிபன், ಅವನು ಯೌವನಸ್ಥನು, எல்லாரை போல, ಎಲ್ಲರ ಹಾಗೆ ಅವನು என்ன பண்ணான், ಅವನೇನ್ ಮಾಡ್ತಾನೆ, யூதருடைய கலாச்சாரத்துல அதுவும் உண்டு, ಆ ಯೂದರ ಕಲಾಚಾರದ ಅದು ಒಂದು. அவங்க என்ன பண்ணுவாங்க, ಅವ್ರೇನ್ ಮಾಡ್ತಾರೆ, ஒரு பெண்ணை பாப்பா, ಒಂದು ಹೆಣ್ಣನ್ನು ನೋಡ್ತಾರೆ, அது அவனுக்கு பிடிச்சதுன்னா, ಅದು ಅವ್ರಿಗೆ ಇಷ್ಟ ಆಯ್ತು ಅಂತ ಹೇಳಿದರೆ அவள்கிட்ட போய் சொல்ல மாட்டான், ಅವಳ ಬಳಿ ಹೋಗಿ ಹೇಳುವುದಿಲ್ಲ, அவனை கல்யாணம் பண்ணிக்கிறேன், ನಾನು ಮದುವೆ ಮಾಡ್ತೀನಿ ಹೇಳ್ಬಿಟ್ಟು. இப்ப ಭೂಮಿಯಲ್ಲಿ நடக்கிறது, ಇವಾಗ ಭೂಮಿ ನಡೀತದೆ, அப்பா ಅಮ್ಮವ கேக்குறதில்ல, ತಂದೆ ತಾಯಿ ಬಳಿ ಕೇಳುವುದಿಲ್ಲ, இங்க ಕಮಿಟ್ ಆಗಿ ಸ್ಟ್ರೈಟ್ ಆಗಿ ಕಮಿಟ್ ಆಗೋದು. ಹಲ್ಲೆಲೂಯಾ. ஆனா யூதர்களுடைய கலாச்சாரம், ಆದ್ರೆ ಯಹೂದ್ಯರ ಕಲಾಚಾರವು ಕಮಿಟ್ ಆಗ ಮಾட்டான், ಕಮಿಟ್ ಆಗೋದಿಲ್ಲ, ಸ್ಟ್ರೈಟ್ ಫಾದರ್ட்ட வந்துருவான், ಸೀದಾ ತಂದೆ ಬಳಿ ಹೋಗುತ್ತಾರೆ, ತಂದೆ கிட்ட வருவான், ಅಮ್ಮ கிட்ட இல்ல, ತಂದೆ ಬಳಿ ಬರುತ್ತಾನೆ, ಅಮ್ಮ ಹತ್ರ வந்து, ಅಮ್ಮ ಬಳಿ ಬಂದು, ಅಮ್ಮ ஒண்ணும் பண்ண முடியாது, ಅಮ್ಮ ಏನು ಮಾಡಕ್ ಆಗುದಿಲ್ಲ, அப்பா தான் பண்ணணும், ಅಪ್ಪನೇ ಎಲ್ಲ ಮಾಡಬೇಕು. அப்பா கிட்ட வந்து, ತಂದೆ ಬಳಿ ಬಂದು, ತಂದೆ நான் இப்படி போனேன், ನಾನೀಗ ಹೋದೆ, இப்படி ஒரு பெண்ணை பார்த்தேன், ಈಗ ಒಂದು ಹುಡುಗಿನ ನೋಡಿದೆ, அந்த பெண், ಆ ಹೆಣ್ಣು இந்த வீட்டார், ಈ ಮನೆಯವರು, இந்த குலத்தை சார்ந்தவர், ಈ ಒಂದು ಗೋತ್ರಕ್ಕೆ ಸೇರಿದವರು, நான் திருமணம் பண்ண, ಅವಳನ್ನು ಮದುವೆ ಮಾಡಲಿಕ್ಕೆ ಆಸೆಪಡುகிறேன், ಆಸೆ ಪಡುತ್ತಿದ್ದೇನೆ. அப்பா கிட்ட சொல்லணும், ಆಗ ತಂದೆ ಬಳಿ ಹೇಳಬೇಕು. அப்பா, ತಂದೆ ಆಗ, ஆமா
ಹೌದು, ಅವಳು எனக்கு தெரியும், ಅವಳು ನನಗೆ ತಿಳಿದಿದೆ, சரி நான் பேசுறேன் ನಾನು ಮಾತನಾಡುತ್ತೇನೆ அப்படின்னு அவர் சம்பந்தம் படுவார். ಹಾಗಂತ ಹೇಳಿ ಸಂಬಂಧಪಡಿಸುತ್ತಾರೆ. ಹಾಲೆಲೂಯಾ, ಹಾಲೆಲೂಯಾ. அப்படி யோசுவா ಹಾಗೆ ಯೋಶುವನು அப்பவே ಆವಾಗಲೇ இவரு சைடா போயிட்டு இருந்தார். ಇವರು ಸೈಡ್ ಆಗಿ ಹೋಗುತ್ತಿದ್ದರು. அவரு ஒருத்தி ಅವಳು ಒಬ್ಬಳು முன்னாடி ரவுண்ட் விட்டுக்கிட்டு இருந்தார். ಒಬ್ಬಳ ಹಿಂದೆ ರೌಂಡ್ அது ಹೊಡಿತಿದ್ರು. பைபிள்ல இல்ல, ಅದು ಬೈಬಲ್ ಇಲ್ಲ, பைபிள்ல இருக்கு, ಬೈಬಲ್ ಇಲ್ಲಿದೆ, ஆனா நேரடியா எழுதப்படல, ಅದು ವ್ಯಕ್ತವಾಗಿ ಬರೆಯಲ್ಪಡಲಿಲ್ಲ. அங்க இங்கன்னு ಅಲ್ಲಿ ಇಲ್ಲಿ ಅಂತ எடுத்து எல்லாத்தையும் ஜோட்ஸ்னா ಎಲ್ಲ ತೆಗೆದು ಸೇರಿಸಿ ನೋಡಿದ್ರು. நேச்சர் ಆಫ್ ಕ್ಯಾರೆಕ್ಟರ್ தெரியும். ಅವನ ಒಂದು ಕ್ಯಾರೆಕ್ಟರ್ ಗೊತ್ತಾಗುತ್ತೆ. அவனுடையது மாத்திரம் இல்ல, ಅದು ಅವನದು ಮಾತ್ರ ಅಲ್ಲ, அவனுக்கு முன்னோடி பலர் அப்படி இருந்தார்கள். ಅವರ ಮುಂದೆ ಅನೇಕರಾಗಿದ್ದರು. ஆதலால் அவனும் ಆದ್ರಿಂದ ಅವನು அப்ப நியாய பிரமாணமும் இல்ல, ಅವಾಗ ನ್ಯಾಯ ಪ್ರಮಾಣವೂ ಇಲ್ಲ, பாவம் ಎದು ಪಾಪವು, எது நீதி, ಯಾವುದು ನೀತಿ, எது யோக்கியம், ಯಾವುದು ಯೋಗ್ಯ ಎಂದು அடையாளப்படுத்துவதற்கு ಗುರುತು ತೋರಿಸುವುದಕ್ಕೂ ஒன்றுமில்ல. ಯಾವುದು ಇಲ್ಲ. அவர்கள் மனம் போல் வாழ்ந்தார்கள். ಅವರು ಇಷ್ಟ ಬಂದ ಹಾಗೆ அப்படி ಜೀವಿಸಿದರು. மனம் போல் வாழ்ந்தவன் யோசுவா. ಅವರು ಇಷ್ಟ ಬಂದ ಹಾಗೆ ಜೀವಿಸಿದ್ರಲ್ಲಿ ಯೋಶುವನೊಬ್ಬನು. ಹಲ್ಲೆಲೂಯಾ. அப்படி இருந்தவன் ಹಾಗೆ ಇದ್ದವನು விடுதலையான போது ಬಿಡುಗಡೆಯಾಗಿದ್ದಾಗ பஸ்காவை, ಆ ಪಸ್ಕಾವನ கர்த்தருடைய பந்தியை அவர்கள் அனுசரித்து ಪಂಕ್ತಿಯನ್ನು ಅನುಸರಿಸಿ 430 வருட போராட்டத்தில் 430 ವರ್ಷ ಹೋರಾಟದಿಂದ நின்று ಆ ಕೂಗೋಲಕ್ಕೆ ನಿಲ್ಲಿಸಿ ஜெபத்திற்கு கர்த்தர் பதில் ಕೊಟ್ಟ ಪ್ರಾರ್ಥನೆಗೆ ದೇವರಿಗೆ ಉತ್ತರ ಕೊಟ್ಟ ರಾತ್ರಿಯಲ್ಲಿ அவன் எல்லாவற்றையும் விட்டு ಅವನು ಎಲ್ಲವನ್ನು ಬಿಟ್ಟು அவன் என்ன பண்ணான்? ಅವನು ಏನ್ ಮಾಡಿದನು? மோசே பின்பே ಮೋಸೆಯ ಹಿಂದೆ தேவ சித்தத்திற்கு தன்னை ஒப்பு கொடுத்து ದೇವರ ಚಿತ್ತಕ್ಕೆ ಒಪ್ಪಿಸಿಕೊಳ್ಳಲಿಕ್ಕೆ ಪ್ರಾರಂಭ ಮಾಡಿದನು. ಹಲ್ಲೆಲೂಯಾ, ஹல்லேலூயா. ಹಲ್ಲೆಲೂಯಾ. அவன் அறியாமலே ಅವನು ತಿಳಿಯದಾಗನೆ தேவன் அவனை ದೇವರು ಅವನನ್ನ தன் கரத்தில் ஒரு பாத்திரமாய் வைத்து ತನ್ನ ಕರದಲ್ಲಿ ಒಂದು ಪಾತ್ರೆಯಾಗಿ ಇಟ್ಟಿದ್ದರು. ஹல்லேலூயா. ಹಲ್ಲೆಲೂಯಾ. அதை உணர்வில்லாமல் ಅದನ್ನು ತಿಳುವಳಿಕೆ ಇಲ್ಲದ ಹಾಗೆ இந்த வாழ்க்கையை வாழ வேண்டும் என்று ಈ சொல்லி ಜೀವನ ಜೀವಿಸಬೇಕೆಂಬುದಾಗಿ ಹೇಳಿ தன் மனப்போக்கிலே போய் கொண்டிருந்தான். ಅವನು ತನ್ನ ಮನಸ್ಸು ಬಂದ ಹಾಗೆ ಹೋಗುತ್ತಿದ್ದನು. அதனாலதான் மனிதனுடைய இருதயத்தின் எண்ணங்கள், ಆದ್ರಿಂದ ಮನುಷ್ಯನ ಹೃದಯಗಳು, யோசனைகள் ಆಲೋಚನೆಗಳು கொஞ்சமா இருக்காதா, ಸ್ವಲ್ಪ ಆಗಿರುವುದಿಲ್ಲ, வேகமா இருக்கும், ಅನೇಕವಾಗಿರುತ್ತದೆ. ಹಲ್ಲೆಲೂಯಾ. ஆனாலும் ಆದರೂ அவைகளை எல்லாம் நிறுத்தி அறிகிறவர் கர்த்தர். ಅವುಗಳನ್ನು ನಿಲ್ಲಿಸಿ ತಿಳಿದುಕೊಳ್ಳುವ ದೇವರಾಗಿದ್ದಾರೆ. மனிதனுடைய யோசனைகள், ಮನುಷ್ಯನ ಆಲೋಚನೆಗಳು நல்லதா தான் தெரியும், ಅವನಿಗೆ ಒಳ್ಳೆದಾಗಿ ತೋಚುತ್ತದೆ. ஆனா ஒர்க் ಅவுಟ್ பண்ணும்போது ಅದನ್ನು ನಡವಳಿಕೆ ತರುವಾಗ எத்தனை பேருக்கு ಎಷ್ಟು ಜನಗೆ அது சலிப்பை ஏற்படுத்தும், ಎಷ್ಟು ಜನರಿಗೆ ಅದು ಕಹಿತನ ಉಂಟು ಮಾಡುತ್ತದೆ. செய்வது ತಾನು ಮಾಡುವುದು எத்தனை தவறானது என்பதை ಎಷ್ಟು ತಪ್ಪಾಗಿದೆ உணர ಎಂಬುದನ್ನು முடியும். ತಿಳಿದೊಳಕ್ಕೆ ಸಾಧ್ಯ. அதைப்படி அப்படிப்பட்டவர்களாய் நாம் வாழாதபடி ಅಂತವರಾಗಿ ನಾವು ಜೀವಿಸಿದ ಹಾಗೆ வேத நமக்கு கற்றுக் கொடுக்கிறது. ವೇದ ನಮಗೆ ಕಲಿಸಿಕೊಡುತ್ತದೆ. ಆದ್ದರಿಂದಾಗಿ இந்த வேத வார்த்தைகளுக்கு செவி கொடுத்து, ಈ ವೇದ ವಾಕ್ಯಗಳಿಗೆ ಕಿವಿಗೊಟ್ಟು, இந்த வேத வசனத்திற்கு கீழ்ப்படிந்து, ಈ ವೇದ ವಾಕ್ಯಕ್ಕೆ ವಿಧೇಯರಾಗಿದ್ದು நடப்போமானால், ನಾವು ನಡೆಯುವುದಾದರೆ நாம் செய்கிற காரியங்கள் ನಾವು ಮಾಡುವಂತ ಕಾರ್ಯಗಳು மற்றவர்களுக்கு ಮತ್ತೊಬ್ಬರಿಗೆ சலிப்பை அல்ல, ಕಹಿತನವಲ್ಲ, ஆசீர்ವಾதமாய் மாறும். ಆಶೀರ್ವಾದವಾಗಿ ಬದಲಾಗುತ್ತದೆ. நாம் செய்வதையல்ல ನಾವು ಮಾಡುವುದಲ್ಲ, அவர் ஆசீர்வதிக்க வல்லவராய் ಅವರು இருக்கிறார். ಆಶೀರ್ವಾದಕ್ಕೆ ಶಕ್ತನಾಗಿದ್ದಾರೆ. நான் ಕರ್ತನು நான் அதை காப்பாற்றி, ನಾನು ಅದನ್ನು ಕಾಪಾಡಿ. ஹல்லேலூயா. ಹಲ್ಲೆಲೂಯಾ. கர்த்தர் நல்லவர். ದೇವರು ಒಳ್ಳೆಯವರು. இந்த யோசுவாவை ಯೋಶುವನನ್ನ கர்த்தர் அழைத்து தெரிந்தெடுத்தபடி ದೇವರು ಕರೆದು ತಿಳಿದಿಂದಾಗಿ அவன் தன் மனப்போக்காய் போனவன், ಅವನು ತನ್ನ ಮನಸ್ಸು ಬಂದ ಹಾಗೆ ಹೋದವನು. மோசேயின் பின்பு நடக்க ஆரம்பித்தான். ಮೋಶೆಯಿಂದ ನಡೆಯಲಿಕ್ಕೆ ಪ್ರಾರಂಭ ಮಾಡಿದನು. ஹல்லேலூயா. ಹಲ್ಲೆಲೂಯಾ. மோசேக்காக, ಮೋಶೆಗಾಗಿ, மோசே சொன்னவைகளுக்காக, ಮೋಶೆ ಹೇಳಿದ್ದಕ್ಕೋಸ್ಕರ, மோசேனுடைய சத்தத்திற்கெல்லாம் கீழ்ப்படிந்தவன், ಮೋಶೆಯ ಶಬ್ದಕ್ಕೆಲ್ಲ ಕಿವಿಗೊಟ್ಟವನು, எப்பவுமே அவன் கூட தான் இருந்தான். ಯಾವಾಗಲೂ ಅವನೊಂದಿಗಿದ್ದರು. யோசுவா ಯೋಶುವನು வானத்திலிருந்து குதிச்சவன் இல்ல, ಆಕಾಶದಿಂದ ಗುಜ್ಜಿಗಿದವನಲ್ಲ. பூமியில எந்த மனுஷனுக்கும் ಭೂಮಿಯಲ್ಲಿ ಯಾವ ಮನುಷ್ಯನಿಗೂ தாயும் தகப்பனும் உண்டு, ತಾಯಿಯು ತಂದೆಯು ಉಂಟು. ஹல்லேலூயா. ಹಲ್ಲೆಲೂಯಾ. நமக்கு பிள்ளைகள் இருக்கலாம், ನಮಗೆ ಮಕ್ಕಳಿರಬಹುದು, நமக்கு தாய் தந்தை இருக்கு, ನಮಗೆ ತಾಯಿ ತಂದೆ ಇದ್ದಾರೆ, அவங்களுக்கும் ಅವರಿಗೂ அப்படி இல்லைன்னா ஒருத்தனுங்க இருக்க முடியாது. ಹಾಗಿಲ್ಲ ಅಂದ್ರೆ ಒಬ್ಬರು ಇರೋಕೆ ಸಾಧ್ಯವಿಲ್ಲ. ಹಲ್ಲೇಲೂಯಾ. ಹಲ್ಲೆಲೂಯಾ. ஹல்லேலூயா. ಹಲ್ಲೆಲೂಯಾ. அப்ப யோசுவாவுக்கு ಯೋಶುವನಿಗೆ யார் இருந்தா? ಯಾರಿದ್ದರು? யார் இருந்தா? ಯಾರಿದ್ದರು ಹೇಳಿರಿ? ஜோர ಹೇಳು. யோசுவாவுக்கு தந்தை தாய் இருந்தாங்க. ಯೋಶುವನಿಗೆ ತಂದೆ ತಾಯಿ ಇದ್ದರು. ஹல்லேலூயா. ಹಲ್ಲೆಲೂಯಾ. கூட பிறப்புகள் இருந்தாங்க, ಜೊತೆಗೆ ಹೊಡ ಹುಟ್ಟಿದವರಿದ್ದರು. அவன் நேசித்த புள்ள இருக்கிறா, ಅವನು ಸ್ನೇಹಿಸಿದ ಮಗಳಿದ್ದಾಳೆ. ஹல்லேலூயா. ಹಲ್ಲೆಲೂಯಾ. கட்டிக்க போறவ இருக்கிறா, ಮದುವೆ ಮಾಡಿಕೊಳ್ಳೋರಿದ್ದಾರೆ. அவன் வாலிபன், ಅವನು ಯೌವನಸ್ಥನು. ஆனா எல்லாம் விட்டு ಆದ್ರೆ ಎಲ್ಲವನ್ನು ಬಿಟ್ಟು மோசேயின் பின்பே நடந்தான். ಮೋಶೆ ಹಿಂದೆ ನಡೆದನು. மோசே சொல்லல, ಮೋಶೆ ಹೇಳಲಿಲ್ಲ, பின்னாடி வா, ನನ್ನ ಹಿಂದೆ ಬಾ, என் சொல்லுக்கெல்லாம் கீழ்ப்படி, ನಾನು ಹೇಳೋದಕ್ಕೆಲ್ಲ ವಿಧೇಯನಾಗು, என் வார்த்தைக்கெல்லாம் செவி கொடு, ನನ್ನ ಮಾತಿಗೆಲ್ಲ ಕಿವಿಗೊಡು, நீ என் கூடவே இருந்தனா ನೀ ನನ್ನ ಜೊತೆಗೆ ಇದ್ದರೆ நான் உன்னை என்ன பண்ணுவேன், ನಾನು ಏನು ಮಾಡುತ್ತೇನೆ, என் ஸ்தானத்துல உன்னை அபிஷேகம் பண்றேன். ನನ್ನ ಸ್ಥಾನದಿಂದ ಅಭಿಷೇಕ ಮಾಡುತ್ತೇನೆ ಅಂತ ಹೇಳಲೇ ಇಲ್ಲ. ஹல்லேலூயா. ಹಲ್ಲೆಲೂಯಾ. எதிர்பார்ப்பு இல்லாமல்
நடந்த மனிதன், ಯಾವ ಎದುರುನೋಟವಿಲ್ಲದೆ ನಡೆದಂತ ವ್ಯಕ್ತಿ. Hallelujah. ಹಾಲೆಲೂಯಾ. கர்த்தர் என்ன தருவார், ದೇವರು ಏನನ್ನು ಕೊಡುತ್ತಾರೆ, என்ன செய்வார், ಏನನ್ನು ಮಾಡುತ್ತಾರೆ, எந்த எதிர்பார்ப்பு இல்லாமல் ಯಾವ ಎದುರುನೋಟವೂ ಇಲ್ಲದೆ கர்த்தருக்கு வைராக்கியம் கொள்ளுகிறவன் எவனோ ದೇವರಿಗೆ ವೈರಾಗ್ಯಗೊಳ್ಳುವನು ಎವನೋ அவனை அவர் காப்பாற்றுகிறார், ಅವನನ್ನು ಅವರು ಕಾಪಾಡುತ್ತಾರೆ. ಹಾಲೆಲೂಯಾ. அப்படி ಹಾಗೆ ಯೋಶುವನು எந்த எதிர்பார்ப்பும் இல்லாமல், ಯಾವ ಎದುರುನೋಟವೂ ಇಲ್ಲದೆ, எந்த வார்த்தையும் கமிட்மெண்ட்டும் இல்லாமல், ಯಾವ ಮಾತು ಒಂದು ಕಮಿಟ್ಮೆಂಟ್ ಇಲ್ಲದೆ மோசேயை பின்பற்றின ಮೋಶೆಯನ್ನು ಹಿಂಬಾಲಿಸಿದಂತ ಯೋಶುವನು தேவனுடைய கரத்தில் இருக்கிறார், ದೇವರ ಕರದಲ್ಲಿದ್ದಾರೆ. அவனும் அறியா, ಅದನ್ನು ಅವನು ತಿಳಿದಿಲ್ಲ, ಮೋಶೆಯು ತಿಳಿದಿಲ್ಲ. ಹಾಲೆಲೂಯಾ. ಮೋಶೆನೇ இப்ப யோசுவாவுக்கு பிரதானமான தாயும் தந்தையும், ಇವಾಗ ಯೋಶುವನಿಗೆ ಪ್ರಧಾನವಾದ ತಾಯಿಯು ತಂದೆಯಾಗಿದ್ದಾನೆ. ಹಾಲೆಲೂಯಾ. ஒருவேளை அதை கௌரவமாய் நினைத்து, ಒಂದು ವೇಳೆ ಅದನ್ನು ಗೌರವವಾಗಿ ನೆನೆಸಿರಬಹುದು. எல்லாருக்கும் தலைவனாய் மோசே நிற்கிறார், ಎಲ್ಲರಿಗೂ ಯಜಮಾನನಾಗಿ ಮೋಶೆ ಇದ್ದಾನೆ, தெய்வத்திற்கு முன்பு நிற்கிறார், ದೇವರ ಮುಂದಾಗಿ ನಿಂತಿದ್ದಾನೆ. யாவொன்றும் தெய்வம் மோசே வழியே தான் பேசுகிறார், ಯಾವುದೇ ಒಂದು ಕಾರ್ಯವಾಗಿ ದೇವರು ಮೋಶೆ ಮುಖಾಂತರವಾಗಿ ಮಾತನಾಡುತ್ತಿದ್ದಾರೆ, மோசே கொண்டுதான் நடக்கிறது, ಎಲ್ಲವೂ ಮೋಶೆ ಮುಖಾಂತರವಾಗಿ ನಡೆಯುತ್ತಿದೆ. மோசே மிக முக்கியமான ஒரு மனிதன், ಮೋಶೆಯು ತುಂಬಾ ಮುಖ್ಯವಾದ ಒಂದು ಮನುಷ್ಯನು. ಆದರಿಂದಾಗಿ உடனிருப்பது, ಆತನ ಜೊತೆಗಿರುವುದು ஒரு பெருமை என்று கூட ತನಗೆ ಒಂದು ಹೆಮ್ಮೆ ಎಂಬುದಾಗಿ ಆಲೋಚಿಸಿರಬಹುದು. ಹಾಲೆಲೂಯಾ. ಹಾಲೆಲೂಯಾ. அப்படியும் தன் வாழ்க்கையை அவன் ஒப்பு கொடுத்திருக்கிறான், ಹಾಗೂ ಅವನ ಜೀವನವನ್ನು ಒಪ್ಪಿಸಿಕೊಟ್ಟಿರಬಹುದು. ಆದರೂ ಅವனுடைய ಕಮಿಟ್ಮೆಂಟ್ மிக ಮುಖ್ಯமானதாக, ಅವನ ಕಮಿಟ್ಮೆಂಟ್ ತುಂಬಾ ಮುಖ್ಯದಾಗಿತ್ತು. ಈ ಬೆಳಗ್ಗೆ கேட்கிறதான விசுவாசி, ಇದನ್ನು ಕೇಳುತ್ತಿರುವ ವಿಶ್ವಾಸಿಗಳೇ, ಇದನ್ನು ಕೇಳುತ್ತಿರುವ ಸಹೋದರ ಸಹೋದರಿ, ನೀನು ಯಾರೇ ಆಗಿದ್ದರೂ தேவன் சிலுவையில் செய்து முடித்ததான, ದೇವರು ಶಿಲುಬೆಯಲ್ಲಿ ಮಾಡಿ ಮುಗಿಸಿದಂತಹ பங்களிப்பு மிக பிரதானமானது, ಉನ್ನತமானது, ಅವರ ಪಾಲು ತುಂಬಾ ಪ್ರಧಾನವಾಗಿದೆ, ಮುಖ್ಯವಾಗಿರುವುದು. ಆದ್ದರಿಂದಾಗಿ ನೀನು ತೊಡಗಿ ಓಡುವವರ ಓಟವನ್ನ ವಿಧದಲ್ಲೂ ಪಿನ್ವಾಂಗುகிற ಎನ್ನಮಿல்லாமல் தொடரு, ಯಾವ ವಿಧದಲ್ಲೂ ಹಿಂದೆ ಜರಿಯುವಂತ ಒಂದು ಆಲೋಚನೆ ಇಲ್ಲದ ಹಾಗೆ ಮುಂದೆ ಹೋಗು. ಏನೇ ಬಂದರೂ ಈ ಪೌಲನ ಹಾಗೆ, ತಿಮೋಥಿನ ಹಾಗೆ, ತೀತನ ಹಾಗೆ, ಫಿಲೋಮನ ಹಾಗೆ, ಪೇತ್ರನ ಹಾಗೆ, ಯೋಶುವನ ಹಾಗೆ ನೀನು ತೊಡಗಿಸು ನಿನ್ನ ಓಟವನ್ನ. ಹಾಲೆಲೂಯಾ. ನಿನ್ನನ್ನು ಕಾಯಲಿಕ್ಕೆ ಶಕ್ತನಾಗಿ ದೇವರಿದ್ದಾರೆ. ಅವರು ಶಕ್ತನು ಮಹತ್ವ ತುಂಬಿರುವ ದೇವರಾಗಿದ್ದಾರೆ. ಅವರು ಮೋಶೆಯ ಬಳಿ ಹೇಳುತ್ತಿದ್ದಾರೆ, ಇವಾಗ ಯೋಶುವನಿಗೆ ಎಲ್ಲ ಮೋಶೆನೇ. ಆದ್ದರಿಂದಾಗಿನೇ ಆ ಕೊನೆಯ ಸಮಯ ಬರುವಾಗ ಮೋಶೆ ಬಳಿ ದೇವರು ಹೇಳಿದರು, ಮೋಶೆ ನೀ ಕಾನಾನುக்குள் என்ன பண்ணுவதில்லை, ನೀನು ಕಾನಾನೊಳಗೆ ಏನು ಮಾಡುವುದಿಲ್ಲ, ಏನು ಮಾಡುವುದಿಲ್ಲ. இதுவரை மோசேயை காப்பாற்றி வந்தது, ಇದುವರೆಗೂ ಮೋಶೆಯನ್ನು ಕಾಪಾಡಿ ಬಂದಂತ ದೇವರು, கரத்தில் வைத்திருந்த தெய்வம், ತನ್ನ ಕರದಲ್ಲಿ ಇಟ್ಟಿದಂತ ದೇವರು குறித்து கர்த்தரே சொல்றார், ಅವನ ಬಗ್ಗೆ ದೇವರು ಹೇಳುತ್ತಿದ್ದಾರೆ, உண்மையுள்ளவன், ಅವನು ನಿಜಸ್ಥಿಕೆ ಉಳ್ಳವನು. ಹಾಲೆಲೂಯಾ. சாந்தம் நிறைந்தவன், ಶಾಂತ ಗುಣ ಉಳ್ಳವನು, ಕೊಲೆ ಮಾಡುವವನು. எவ்வளவு பெரிய மாற்றம் அடைந்தான், ಎಷ್ಟು ದೊಡ್ಡ ಬದಲಾವಣೆ ಹೊಂದಿದೆ ನೋಡಿ. ಶಾಂತம் உள்ளவனாಗಿ, ಅವನು ಶಾಂತ ಗುಣವನಾಗಿ. ಹಾಲೆಲೂಯಾ. ಹಾಲೆಲೂಯಾ. அப்போ ಆಗ ಯೋಶುವನನ್ನ ಅಭಿಷೇகம் பண்ணு ಎಂದು சொன்னார், ನಿನ್ನ ಸ್ಥಾನದಲ್ಲಿ ಅಭಿಷೇಕ ಮಾಡು ಎಂದು ಹೇಳುವಾಗ எந்த மறு உத்தரவும் இல்லாமல், ಯಾವ ಉತ್ತರವಿಲ್ಲದೆ ಸ್ಥಾಪನೆಗಳು பல ಅನೇಕ ಡಿನಾಮಿನೇಷನ್, ಅನೇಕ ಸಂಸ್ಥಾಪನೆಗಳು, ಜನರೇಷನಲ್ ஊழியம், ಪಾರಂಪರಿಕವಾಗಿ ಸೇವೆಗಳು ತಮಿಳುನಾಡಿನಲ್ಲಿ ನಡೆದಂತ ಎಲೆಕ್ಷನ್ ಕೂಡ, ನಡೆದಂತ ಎಲೆಕ್ಷನ್ ಸಹ ಇದಕ್ಕಾன ஒரு புள்ளிதான். ಇದಕ್ಕಾಗ ಒಂದು ಅಂತ್ಯವೇ. ಉண்மையா ಜಯಿಚಾನ್ ಜಯಿಕಲ ಅದೆಲ್ಲ ಪಿನ್ನಾಡಿ, ಅದು ನಿಜವಾಗಿ ಗೆದ್ರು ಅದರ ಹಿಂದೆ ಅದು ದೈವ ಚಿತ್ತ, ಅದು ದೇವರ ಚಿತ್ತವೋ ಮನಿದ ಚಿತ್ತಮೋ ಮನುಷ್ಯರ ಚಿತ್ತವೋ ನಡೆದಿದೆ, ಅಲ್ಲಿ ಏನೋ ಒಂದು ನಡೆಯುತ್ತಿದೆ. ಆದರೆ ಇದುವರೆಗೆ ಇದ್ದಂತಹ ಡಿಎಂಕೆ ಎಡಿಎಂಕೆ ದ್ರಾವಿಡರ್களை ಎಂಬ ದ್ರಾವಿಡರನ್ನ ಇಂದಿಯ ತಮಿಳುನಾಡು ದೇಶ, ಭಾರತ ತಮಿಳುನಾಡು ದೇಶವು ಮುಚ್ಚುಪುಳ್ಳಿ ವಚ್ಚಿರಿ, ಅಂತ್ಯ ಇಟ್ಟಿದ್ದು, ಪುಲಿ ಸ್ಟಾಪ್ ಇಟ್ಟಿದ್ದು. ಹಲ್ಲೆಲೂಯಾ. ಇನಿ ಎನ್ನಾಗುಮೋ, ಇನಿ ಏನಾಗುತ್ತದೋ பொறுத்திருந்து பாப்போம், ನಾವು ಕಾದು ನೋಡೋಣ. ಇದು நம்முடைய மேசியா சீக்கிரம் வெளிப்படுவதற்கான மூதான், ಇದು ನಮ್ಮ ಮೇಸಿಯಾ ದೇವರು ತೋರ್ಪಡೋದಕ್ಕೆ ಒಂದು ಕಾರ್ಯವಾಗಿದೆ. ಹಲ್ಲೆಲೂಯಾ. ಇದೇ ರೀತಿಯಾಗಿನೇ பல ஸ்தாபனங்கள், ಅನೇಕ ಸ್ಥಾಪನೆಗಳು, உண்மையாய் அழைக்கப்பட்டவர்கள், ಆದರೆ ನಿಜವಾಗಿ ಕರೆಯಲ್ಪಟ್ಟವರು ಇವತ್ತಿಗೂ ಉಂಟು. எனக்கு பின்பு என் மகன் தான், ನನ್ನ ಹಿಂದೆ ನನ್ನ ಮಗನೇ. அந்த பாஷ பேசும்போது கூட கேட்டேன், ನಿನ್ನೆ ಪಾಶ ಮಾತನಾಡುವಾಗ ಕೇಳಿದೆ, எந்த விதத்துல, ಇದು ಯಾವ ವಿಧದಲ್ಲಿ, ವೇದத்தின் ಅಡಿப்படையில, ವೇದದ ಅಡಿಪಡೆಯಲ್ಲಿ இது சத்தியம் என்று ಇದು கேட்டேன். ಸತ್ಯಂ ಎಂದು ಕೇಳಿದೆ. ನಾವು ಹೇಳಿದೆ, கோடியில சேர்த்தவன் மாத்திரம் தான் குடும்பத்து கையில ஊழியத்தை கொடுப்பான்.
கோடி கோடியா ಕೋಟಿ ಕೋಟಿ ಸೇರಿಸಿದವರೇ ತನ್ನ பணத்தை ಕುಟುಂಬ சேர்த்தவன் இயேசுவின் நாமத்தினாலே ಯೇಸುವಿನ ನಾಮದಲ್ಲಿ பவுல் குப்பன்னு சொன்ன குப்பையை எவெல்லாம் சேர்த்தானோ ಆ ಪೌಲನು ಕಸ ಅಂತ ಹೇಳಿದ ಯಾವ அந்த ಕಸನ ಸೇರಿಸಿದನು குப்பையை காப்பாத்த தன் வாரிசை ஊழியனாக ಆ நிறுத்தினான். ಕಸವನ್ನು ಕಾಯುವುದಕ್ಕೋಸ್ಕರ ತನ್ನ ಮಗನನ್ನು ಸೇವಕನಾಗಿ ನಿಲ್ಲಿಸಿದನು. ದೇವರಿಗಾಗಿ அழைக்கப்பட்டு செய்கிறவன் ಕರೆಯಲ್ಪಟ್ಟಾಗಿ ಸೇವೆ ಮಾಡುವವರು மகன் அல்ல, ತನ್ನ ಮಗನಲ್ಲ, தன்னுடைய தரிசனத்தை தன்ன- ஏற்று நடந்தவனை ஸ்தானத்தில் ತನ್ನ அபிஷேகம் ದರ್ಶನವನ್ನು ಪಡೆದುಕೊಂಡು ನಡೆಯುವವರನ್ನು ಸ್ಥಾನಪಡಿಸುತ್ತಾರೆ. கிறிஸ்தவம் இவ்வளவு கேவலப்பட்டதற்கு காரணமே ಇವತ್ತು ಕ್ರೈಸ್ತವ ಇಷ್ಟು ಅವಮಾನ ಹೊಂದುವುದಕ್ಕೆ ಕಾರಣವೇ இப்படிப்பட்ட குணமுடைய மூத்த ஊழியர்கள் என்று அமர்ந்திருக்கிறதான ಇಂಥ ಗುಣವುಳ್ಳ ಹಿರಿಯ ಸೇವಕರೆಂಬುದಾಗಿ பண ಕುಳಿತಿರುವವರು, ஆசை நிறைந்த ಹಣ ಆಸೆ ತುಂಬಿದವರು. ஹalleluya. ಹಾಲೆಲೂಯಾ. ஒன்றை நான் தெளிவுபடுத்துகிறேன். ಒಂದನ್ನು ಮಾತ್ರ ನಿಮಗೆ ತಿಳಿವಳಿಸುತ್ತೇವೆ. நேற்றும் நான் சொன்னேன், ನೇನೇನು ನಿಮಗೆ ಹೇಳಿದೋ, வேற ஒருவரும் அழிக்க வேண்டாம், ಬೇರೆ ಯಾರು ಕರೆಯಬೇಡ, நீ வருவாய் என்று பிரசங்கிக்கிற, ನೀನು ಬರುವ ಎಂಬುದಾಗಿ நீ ಪ್ರಸಂಗಿಸುವುದಕ್ಕೆ எதிர்பார்த்திருக்கிற ನೀನು ಎದುರು ನೋಡುತ್ತಿರುವಂತಹ கிறிஸ்தவமே, ಕ್ರೈಸ್ತವವೇ, எதிர்பார்த்து நின்று கொண்டிருக்கிற ಎದುರು ನೋಡುತ್ತಾ ನಿಂತಿರುವಂತಹ உன்னுடைய இரட்சகராகிய கிறிஸ்து, ನಿಮ್ಮ ರಕ್ಷಕನಾಗಿರುವ ಕ್ರೈಸ್ತರು, ರಾಜಾದಿ ರಾಜನು, ಕರ್ತಾದಿ ಕರ್ತನು, ದೇವಾದಿ ದೇವನಾಗಿರುವಂತಹ ಮತ್ತೆ ಆಕಾಶದಲ್ಲಿ ತೋರ್ಪಡಿಸುವಾಗ கட்டின பில்டிங், ನೀನು ಕಟ್ಟಿದ್ದ ಬಿಲ್ಡಿಂಗ್ಗಳು, வைத்த பணம், ನೀನು ಸೇರಿಸಿದ ಹಣಕಾಸುಗಳು, ಈ ಭೂಮಿಯು எல்லாம் சாம்பலாய் ಎಲ್ಲವೂ ಬೂದಿಯಾಗಿ ಹೋಗುತ್ತದೆ. ಹಾಲೆಲೂಯಾ. அதற்கு முன்பு ಅವರ உண்மையுள்ளவர், ಅವರ ಮುಂದೆ ನಿಜಸಿಕೆ ಉಳ್ಳವರು வெளிப்படும் போது ಅದನ್ನು கேட்கப்படுவார். ತೋರ್ಪಡಿಸುವಾಗ ಅವಮಾನ ಹೊಂದುತ್ತಾರೆ, எல்லாவற்றையும் அவர் அழித்து விடுவார். ಎಲ್ಲವನ್ನು ನಾಶ ಪಡುತ್ತಾರೆ. வேற ஒரு நாசக்காரன் வர வேண்டும், ಬೇರೆ ಒಂದು ನಾಶಕಾರನು ಬರಬೇಕಾದ ಅವಶ್ಯಕತೆ ಇಲ್ಲ. வெளிப்பட்டால் ನಿನ್ನ ದೇವರು ತೋರ್ಪಡುವಾಗಲೇ இதெல்லாம் உன்னை விட்டு போய் ನಿನ್ನ ಎಲ್ಲವೂ ನಿನ್ನ ಬಿಟ್ಟು ಹೋಗುತ್ತದೆ, நீயும் அழிவாய். ನೀನು ನಾಶವಾಗುವಾಯಿ. ஹalleluya. ಹಾಲೆಲೂಯಾ. அவர் வெளிப்படுகிறார், ಅವರು ತೋರ್ಪಡುವವರು, நாங்களும் அவருடையவர்கள் என்று ನಾವು ಅವರವರೆಂಬುದಾಗಿ ஒரு கூட்டம் இருக்கிறது. ನಾವೊಂದು ಗುಂಪಿದೆ. அதன் பின்பு போகிற ಅದರ ಹಿಂದೆ ಹೋಗುವ ஆடுகளும் ಅದರ ಕುರಿಗಳು ಕುರಿಗಳು ಇದೆ. நான் இப்ப அங்க போகல, ನಾವು ಅಲ್ಲಿಗೆ ಹೋಗಲಿಕ್ಕೆ ಇಷ್ಟ ಇಲ್ಲ. ಹಾಲೆಲೂಯಾ. ஆனா அந்த மோசே செய்த பிரதான ಈ ಮೋಶೆ ಮಾಡಿದ ಪ್ರಧಾನವು யோசுவாவை நிறுத்தி ಯೋಶುವನು ನಿಲ್ಲಿಸಿ அவன் கர்த்தருக்குள் நித்திரை அடைந்தான். ಅವನು ದೇವರಲ್ಲಿ ನಿದ್ರೆ Hallelujah. ಹಾಲೆಲೂಯಾ. Hallelujah. ಹಾಲೆಲೂಯಾ. அப்பதான் மோசே ಅವಾಗಲೇ ಮೋಶೆ என்னுடைய சகாப்தம் முடிந்த பின் ಆತನ ಕಾರ್ಯ ಅಂತ್ಯವಾದಾಗ கர்த்தர் ದೇವರು யோசுவா கிட்ட பேசுறார். ಯೋಶುವನ ಬಳಿ ಮಾತನಾಡುತ್ತಿದ್ದಾರೆ. அதுவரை ಅದುವರೆಗೂ கர்த்தர் யோசுவா கிட்ட பேசினதே கிடையாது. ಯೋಶುವನ ಬಳಿ ಮಾತನಾಡಲಿಲ್ಲ. Hallelujah. ಹಾಲೆಲೂಯಾ. மோசேனுடைய மரணத்துக்கு பின்பு ಮೋಶೆಯ ಮರಣದ ನಂತರ இன்னும் தெளிவாய் ಇನ್ನು சொல்லணும்னா ತಿಳುವಳಿಕೆ ಹೇಳಿದ್ರೆ அபிஷேகத்தை பெற்ற பின்பு, ಅಭಿಷೇಕ ಹೊಂದಿದ ನಂತರ, வாரம் அவனுக்குள் வந்த ಆ பின்பு, ಭಾರವು ಅವನಲ್ಲಿ ಬಂದ ನಂತರ, நான் தான் என் ஜனத்தை நடத்த வேண்டும், ನಾನೇ ನನ್ನ ಜನರು ನಡೆಸಬೇಕು, கர்த்தர் என்னை அழைத்திருக்கிறார், ದೇವರು ನನ್ನನ್ನು ಕರೆದಿದ್ದಾರೆ, வேர்பிரித்து ದೇವರು ನನ್ನನ್ನು ಬೇರ್ಪಡಿಸಿದ್ದಾರೆ. உணர்வு அவனுக்குள் வந்த பின்பு ಆ ಆಲೋಚನೆ ಅವನಿಗೆ ಬಂದ ನಂತರ கர்த்தர் அவனோடு பேசுகிறார். ದೇವರು ಅವನೊಂದಿಗೆ ಮಾತನಾಡುತ್ತಿದ್ದಾರೆ. நான் மோசேனுடைய ನಾನು ಮೋಶೆಯ எப்படி அடையாளப்படுத்தின, ಹೇಗೆ ಗುರುತೋರಿಸಿದ್ದಾರೆ, நான் மோசேனுடைய ನಾನು ಮೋಶೆಯ கர்த்தர். ಕರ್ತನು ಯೆಹೋವನು. Hallelujah. ಹಾಲೆಲೂಯಾ. Hallelujah. ಹಾಲೆಲೂಯಾ. அப்ப அவனுக்கு வழி சொல்றார். ಅವನಿಗೆ ದಾರಿ ಹೇಳುತ್ತಿದ್ದಾರೆ. மோசே இல்ல, ಇನ್ನು ಮೋಶೆ ಇಲ್ಲ, மரித்துட்டான். ಅವನು ಸತ್ತನು. இனி அவன் சவத்தை பார்த்து அவன் பாடியை பார்த்து உனக்கு ஒண்ணும் கிடைக்கும். ಅವನ ಶರೀರ ನೋಡಿ ನೀನು ಸಿಗುವುದಿಲ್ಲ. இப்ப நான் மோசேனுடைய தெய்வம். ಇವಾಗ ಮೋಶೆಯ ದೇವರು ಮಾತನಾಡುತ್ತಾರೆ. மரித்து போனான், ಮನುಷ್ಯನು ಸತ್ತು ಹೋದನು. ஓட்டத்தை முடித்தான், ಅವನ ಓಟವನ್ನು ಮುಗಿಸಿದರು. நான் இருக்கிறேன். ಆದರೆ ನಾನಿದ್ದೇನೆ. மோசேயை அழைத்தவர், ಮೋಶೆಯನ್ನು ಕರೆದವನು, ನಿನ್ನನ್ನು ಅಭಿಷೇಕಿಸಿದವನು, ನಿನ್ನನ್ನು ಬೇರ್ಪಡಿಸಿದವನು, ஸ்தானத்திற்கு ஏற்படுத்தி ನಿನ್ನನ್ನು ಈ ಸ್ಥಾನಕ್ಕೆ ಏರ್ಪಡಿಸಿದವನು நான் இருக்கிறேன். ನಾನು ಇದ್ದೇನೆ. நான் உன்னோடு பேசுவேன், ನಾನು ನಿನ್ನೊಂದಿಗೆ ಮಾತನಾಡಿದ್ದೇನೆ, நான் உன்னோடு இடைபடுவேன், ನಾನು ನಿನ್ನೊಂದಿಗೆ ತೋರ್ಪಟ್ಟೆ, நான் உன்னை நடத்துவேன், ನಾನು ನಿನ್ನ ನಡೆಸುವುದಾದರೆ உனக்கு வழியை காண்பிப்பேன். ನಾನಿಗೆ ದಾರಿ ತೋರಿಸಬೇಕಂತ ಹೇಳಿದರೆ நீ சிலதை என்ன பண்ணணும், ನೀನು ಕೆಲವೊಂದು ಏನು ಮಾಡಬೇಕು, குணப்படணும். ನೀನು ಗುಣ ಹೊಂದಬೇಕು. ஹalleluya. ஹalleluya. ಹಾಲೆಲೂಯಾ. அவன் குணப்பட்டான், ಅವನು ಗುಣ ಹೊಂದಿದನು, அவன் குணப்பட்டான். ಅವನು ಗುಣ ಹೊಂದಿದನು. சபையே ಸಭೆಯೇ குணப்படு. ಗುಣ ಹೊಂದಿಕೋ. ஹalleluya. ಹಾಲೆಲೂಯಾ. ஹalleluya. ಹಾಲೆಲೂಯಾ. நீ குணப்படாமல் ನೀನು ಗುಣ ಪಡದೆ நீ தெய்வத்துக்கானவன் என்று சொல்ல உனக்கு தகுதி ನೀನು இல்லை. ದೇವರಿಗೆ ಸೇರಿದವನು ಎಂಬುದಾಗಿ ಹೇಳುವುದಕ್ಕೆ ನಿನಗೆ ಅರ್ಹತೆ ಇಲ್ಲ. ನಿನ್ನ ಮಾತಾಗಲಿ, 9 வருஷ கிறிஸ்தவ ನಿನ್ನ வாழ்வு, 9 ವರ್ಷ ಕ್ರೈಸ್ತವ ಜೀವನವಾಗಿರಲಿ, பேச்சு மாறணும், ನಿನ್ನ ಮಾತು ಬದಲಾಗಬೇಕು, உன்னுடைய attitude மாறணும், ನಿನ್ನ ಕಾರ್ಯಗಳು ಬದಲಾಗಬೇಕು, உன்னுடைய சிந்தை மாறணும். ನಿನ್ನ ಆಲೋಚನೆಗಳು ಬದಲಾಗಬೇಕು. எல்லாம் போல சபை என்று நினைக்காத. ಎಲ್ಲರ ಹಾಗೆ ಸಭೆ ಎಂಬುದಾಗಿ ನೆನೆಸಿಕೊಳ್ಳಬೇಡ. இது ಉನ್ನತமான வேலை, ಇದು ಉನ್ನತವಾದ ಕೆಲಸ, இது ಉನ್ನತமான இடம், ಇದು ಉನ್ನತವಾದ ಸ್ಥಳ. ಸರ್ವ ವಲ್ಲಮೆ ಉಳ್ಳ ದೇವன், ಸರ್ವಶಕ್ತನಾಗಿರುವಂತ அவர் ದೇವರು, வாசம் செய்கிற ಅವರು இடம் ವಾಸ ಮಾಡುವಂತ ಸ್ಥಳ பூமியில் எங்கும் இல்லை. ಭೂಮಿಯಲ್ಲಿ ಎಲ್ಲೂ ಇಲ್ಲ. பவுல் தான் சொன்னார், ಪೌಲನು ಹೇಳುತ್ತಿದ್ದಾನೆ, நீங்களும் ஆலயம் என்று ನೀವೇ சொல்லி. ದೇವರ ಆಲಯವೆಂಬುದಾಗಿ.
ಯಾಕೆ ನೀ ಶುದ್ಧವಾಗಿ ನಿನ್ನನ್ನು ನೀನು ಶುದ್ಧವಾಗಿ ಕಾದುಕೊಳ್ಳಬೇಕು? ಯಾಕೆ? ಅವರು ಪರಿಶುದ್ಧರಾಗಿದ್ದಾರೆ. ಆದ್ದರಿಂದಾಗಿ நாம் குணப்பட்டு நடப்போமானா, ನಾವು ಗುಣ ಹೊಂದಿ ನಡೆಯುವುದಾದರೆ ನಿಶ್ಚಯವಾಗಿ உன்னோடு பேசுகிறவராயிரு. ದೇವರು ನಿನ್ನೊಂದಿಗೆ ಮಾತನಾಡುವವರಾಗಿದ್ದಾರೆ. ಹಲ್ಲೆಲೂಯಾ. யோசுவாகிட்ட சொன்னார், ಯೋಶುವ ಬಳಿ ಹೇಳಿದರು, பக்கமும் பார்க்காத, ಯಾವ ಕಡೆನೂ ನೋಡಬೇಡ. ಮೋಶೆ ಇಲ್ಲ, ஒரே வழಿ, ಒಂದೇ ದಾರಿ. கண்களை மேலே ஏறிடு. ಕಣ್ಣುಗಳನ್ನು ದೇವರ ಮೇಲೆ. அதனாலதான் சங்கீதக்காரன் ಅದಕ್ಕೆ ಕೀರ್ತನೆಗಾರ ಹೇಳ್ತಾನೆ, வேலைக்காரருடைய கண்கள், ಕೆಲಸಗಾರರ ಕಣ್ಣುಗಳು, ಸಂಬಳವು எப்ப கொடுப்பார்னு எஜமானின் ಯಾವಾಗ கையை ಕೊಡುತ್ತಾರೆ ಎಂಬುದಾಗಿ எதிர்பார்ப்பது ಯಜಮಾನನ ಕೈಯನ್ನು ಎದುರು ನೋಡುವ ಹಾಗೆ தெய்வமே, ದೇವರೇ, என்னுடைய கண்கள், ನಮ್ಮ ಕಣ್ಣುಗಳು ஒரு வேலையாளை போல உம்முடைய கரத்தை எதிர்நோக்கி, ಒಂದು ಕೆಲಸಗಾರ ಹಾಗೆ ನಿಮ್ಮ ಕರವನ್ನು ಎದುರು ನೋಡುತ್ತಿದೆ. எனக்கு ஒத்தாசை தருகிறவர் நீரே, ನನಗೆ ಸಹಾಯವನ್ನು ಕೊಡುವವರು ನೀರೇ ಎಂದು ಹೇಳಿ ಕರ್ತரை ನೋಕಿ ಮೊರೆಯಿಟ್ಟು ಯೆಹೋವನನ್ನು ನೋಡಿ ಮೊರೆಯಿಟ್ಟು ಎದುರು ನೋಡುತ್ತಿದ್ದರು. ಕರ್ತர் தாவீதை நடத்தினார். ದೇವರು ದಾವೀದನನ್ನು ನಡೆಸಿದರು. ಹಲ್ಲೆಲೂಯಾ. யோசுவா எப்பொழுது மோசே பார்க்கிற குணத்தை விட்டு, ಹೇಗೆ ಮೋಶೆ ನೋಡುವ ಗುಣವನ್ನು ಬಿಟ್ಟು, ಭೂಮಿயை பார்க்கிற குணத்தை விட்டு, ಈ ಭೂಮಿ ನೋಡುವ ಗುಣವನ್ನು ಬಿಟ್ಟು, எப்பொழுது வலது இடதுபுறம் போகிற குணத்தை விட்டு, ಯಾವಾಗ ಎಡಕ್ಕೂ ಬಲಕ್ಕೂ ಹೋಗುವ ಗುಣವನ್ನು ಬಿಟ್ಟು நேராய் நடக்க ஆரம்பித்தார். ನೇರಾಗಿ ನಡೆಯಲಿಕ್ಕೆ ಪ್ರಾರಂಭ ಮಾಡಿದನು. ಅದು ಮಾತ್ರವಲ್ಲ, கொடுத்த ಕಟ್ಟಳೆ, ಅವನು ಕೊಟ್ಟಂತ ಕಟ್ಟಳೆ. ಎರಡನೇದು, இந்த நியாயப்பிரமாಣ புத்தக, ಈ ನ್ಯಾಯಪ್ರಮಾಣದ ಪುಸ್ತಕ என்னவாஇருக்கணும்? ಏನಾಗಿರಬೇಕು? வாயை விட்டு, ನಿನ್ನ ಬಾಯಿ ಬಿಟ್ಟು, ನಾರ ವಾಯ விட்டு பிரிய கூடாது. ನಿನ್ನ ಬಾಯನ್ನು ಬಿಟ್ಟು ಹಗಲಬಾರದು. வெறும் வாயினே ಅಲ್ಲ, ನಾರ ವಾಯ್, ಕೆಟ್ಟೋಗಿರುವಂತ ಬಾಯಿ. அந்த கொளுத்தோகுன, ಆ ಕೊಳೆತು ಹೋಗಿರುವಂತಹ ವಾಸನೆ ಬರುವಂತಹ ನಾತ್ತ ಮುಡಿಚ ವಾಯಿ, ಈ ವಾಸನೆ ಇರುವಂತಹ ಬಾಯಿ ಮಾರணும்னா ಬದಲಾಗಬೇಕಂತ ಹೇಳಿದರೆ வேற ஒண்ணும் இல்ல, ಬೇರೆ ಏನಿಲ್ಲ. இந்த வசனத்தை உள்ளே ಇಡು, ಈ ವಾಕ್ಯನ ಒಳಗಡೆ ತೆಗೆದುಕೋ, ಅದ வெளியில ಅದನ್ನ ಹೊರಗಡೆ ಕನ್ಫೆಸ್ பண்ணு, ಅದನ್ನ ಕನ್ಫೆಸ್ ಮಾಡು, ಅರಿಕೆ ಮಾಡು, ಅರ್ಪಣಿಸು. அப்ப ನೀ ಗುಣಪಟ್ಟರುವೆ, ಆವಾಗ ನೀನು ಗುಣ ಹೊಂದುತ್ತೀಯ. ಹಲ್ಲೆಲೂಯಾ. ನೀ ಗುಣಪಡಾಮ ಇರುಕರೆ, ನೀನು ಗುಣಪಡದೆ ಇದೆಯಾ ಅಂತ ಹೇಳಿದರೆ இந்த வார்த்தை உனக்கானது. ಈ ವಾಕ್ಯ ನಿನಗಾಗಿರುವುದು. ಯಾರು ಎನ್ನೆ ಗುಣಪಡುತ್ತಾರೆ? ಯಾರು ನನ್ನ ಗುಣಪಡಿಸುತ್ತಾರೆ? ಡಾಕ್ಟರ್ ಹತ್ರ போனாலும், ನೀನು ಯಾರ ಡಾಕ್ಟರ್ ಹತ್ರ ಹೋದ್ರು நடக்காது, ಏನು ನಡೆಯುವುದಿಲ್ಲ. ಅವನು ಕೊಡುವಂತ ಎಲ್ಲ ಡ್ರೆಸ್ ಹೋಗನಾலும், ಯಾವ ಬಟ್ಟೆ ಅಂತ ಹೋದ್ರು, ಡ್ರೆಸ್ ಇಲ್ಲ, ಟ್ರಸ್, ಮನನೋವು, ಮನಸ್ಸಿಗೆ ನೆಮ್ಮದಿ, ಕಷ್ಟ, ಎದಕ್ಕೆ ನೀ போனாலும், ಯಾವುದಕ್ಕೆ ನೀನು ಹೋದ್ರು, ಅವನು ಕೊಡುಕರ ಟ್ಯಾಬ್ಲೆಟ್, ಅವನು ಕೊಡುವಂತ ಮಾತ್ರೆ, ನಿದ್ದೆ ಮಾತ್ರೆ, ಬೇರೆ ಒಣ್ಣು ಇಲ್ಲ, ಬೇರೆ ಯಾವುದಿಲ್ಲ. ಎಲ್ಲ ತೂಂಗು ಸರಿಯಾ ಹೋಯ್ತು, ಚೆನ್ನಾಗಿ ನಿದ್ದೆ ಮಾಡಿ ಸರಿ ಹೋಗುತ್ತೆ. ಹಲ್ಲೆಲೂಯಾ. ರೆಸ್ಟ್ ಮಾಡಿ ದೇವರು ಒಳ್ಳೆಯವರು. ಆದ್ದರಿಂದಾಗಿ ಅದಲ್ಲ, ದೇವರು ನಡೆಸುವವರು ಅವರು ಹೇಳಿದ್ದಾರೆ. ಈ ನ್ಯಾಯ ಪ್ರಮಾಣದ ಪುಸ್ತಕ ಬಿಟ್ಟು ಪಿರಿಯಾದಿರುಕ್ಕೆ, ನಿನ್ನ ಬಾಯಿನ ಬಿಟ್ಟು ಅಗಲದಿರುವುದಾದರೆ ಬುದ್ಧಿಮಾನಾಯಿ ನಡೆದುಕೊಳ್ಳು, ನೀನು ಬುದ್ಧಿವಂತನಾಗಿ ನಡೆದುಕೊಳ್ಳುವ. ನಾನು ಬಬ್ಲು ಯೋಶುವನ ಕೂತ್ಕೋ, ಟೇಕ್ ಯುವರ್ ಸೀಟ್, ಗುಡ್ ಬಾಯ್, ಸ್ತೋತ್ರ. ಹಲ್ಲೆಲೂಯಾ. ಇವಾಗ ಯೋಶುವನು ಇದನ್ನೆಲ್ಲ ಮಾಡಿದನು. பின்னாடி வந்து வாஸ்து பாருங்க, ಹಿಂದೆ ಓದಿ ನೋಡಿ, ಬಂದು ಓದಿ ನೋಡಿ. அதே சபையாருக்கு முன்பு, ಅದೇ ಸಭೆಯಾರ ಮುಂದಾಗಿ, அவ்வளவு ஜனத்துக்கு முன்பு, ಅಷ್ಟು ಜನರ ಮುಂದೆ மோசேக்கு என்ன கணம் இருந்ததோ, ಮೋಶೆಗೆ ಯಾವ ಘನತೆ ಇತ್ತು, அதே கணத்தை கர்த்தர் யோசுவாவுக்கு கொண்டு, ಅದೇ ಘನತೆ ದೇವರು ಯೋಶುವಾಗೆ ಕೊಟ್ಟರು. ಹಲ್ಲೆಲೂಯಾ. ಜನங்களுடைய பிரயாணம், ಜನರ ಪ್ರಯಾಣವು தொடருகிறது, ಪ್ರಾರಂಭವಾಗುತ್ತದೆ. அவங்க இன்னும் கடந்து போகணும், ಇನ್ನೂ ಗಡಿಸಿ ಹೋಗಬೇಕು. உங்கள மாதிரி பாதியில ஓடுறவங்க கிடையாது, ಹಾಗೆ ಆದ ಅರ್ಥದಲ್ಲಿ ಓಡುವವರಲ್ಲ, ಕಾಯುತ್ತಿದ್ದಾರೆ. ಹಲ್ಲೆಲೂಯಾ. பெரிய யோர்தான் அவர்களுக்கு முன்பு, ದೊಡ್ಡ ಯೋರ್ದಾನ್ ಹೊಳೆ ಅವರ ಮುಂದೆ ನಿಂತಿದೆ. ಅದು ಸೀಸನ್ ಟೈಮ್, நல்ல பிரகாயித்து ஓடுகிறது, ಚೆನ್ನಾಗಿ ಹರಿದು ಓಡುತ್ತಿದೆ, கரை புரண்டு ஓடுகிறது என்று வேதம் சொல்லுகிறது. ಹರಿದು ಓಡುತ್ತದೆ ಎಂಬುದಾಗಿ ವೇದ ಹೇಳುತ್ತದೆ. அதோட எல்லையை மீறி தண்ணி போயிட்டு இருக்கு, ಅದನ್ನ ಮಿತಿ ಮೀರಿ ನೀರು ಹೋಗುತ್ತಿದೆ. ಹಲ್ಲೆಲೂಯಾ. ಅದುವರೆಗೂ ಇಸ್ರಾಯೇಲ್ ಜನங்களுக்கு தெரியும், ಇಸ್ರಾಯೇಲ್ ಜನರಿಗೆ ತಿಳಿದಿದೆ, ದೇವರು செங்கடலை பிரித்தவர், ಕೆಂಪು ಸಮುದ್ರವನ್ನು ವಿಂಗಡಿಸಿದವರು, நாங்கள் நம்புகிற தெய்வம், ನಾವು ನಂಬುವಂತ ದೇವರು, இந்த யோர்தான் வரை கொண்டு வந்த தெய்வம், ಯೋರ್ದಾನ್ ಹೊಳೆ ತನಕ ತಂದ ದೇವರು, தண்ணீரை பிரிக்கிறவர் என்று அறிந்திருந்தார், ತಣ್ಣೀರನ್ನು ವಿಂಗಡಿಸುವ ದೇವರನ್ನು ತಿಳಿದಿದ್ದರು. அவங்களுக்கு தெரியாது, ಆದರೆ ಅವರಿಗೆ ತಿಳಿದಿಲ್ಲ. பிரிக்கவும் தெரியும் அவருக்கு, ಅವರಿಗೆ ಅಗಲಿಸಲಿಗೂ ಗೊತ್ತು, நிறுத்தவும் தெரியும், ನಿಲ್ಲಿಸಲಿಗೂ ಗೊತ್ತು ಅವರಿಗೆ. ஹல்லேலூயா. யோசுவா கிட்ட சொன்னார், ಯೋಶುವ ಹೇಳಿದರು, ಯೋಶುವನೇ, நீ என் வார்த்தைக்கு கீழ்ப்படிந்தபடி, ನನ್ನ ಮಾತಿಗೆ ವಿಧೇಯನಾಗಿದ್ದರೆ நான் உனக்கு சொல்லுகிறேன், ನಾನು ನಿನಗೆ ಹೇಳುತ್ತೇನೆ, ನೀನು யோர்தான் ನದಿ ಅಂಡಕ್ಕೆ ಪೋ, யோர்தான் ನದಿಯ ಹೊಳೆಗೆ ಹೋಗು, உடன்படிக்கை
உடன்படிக்கை பெட்டி சுமந்து நடக்க ನನ್ನ சொல். ಉಡன்பಡಿಕೆ ಪಟ್ಟಿಗೆಯನ್ನು ಹೊತ್ತುಕೊಂಡು ಹೊರದಕ್ಕೆ ಹೋಗಬೇಡು. அந்த ஆசாரியருடைய பாதங்கள் ಆ ಯಾಜಕರ ಪಾದಗಳು தண்ணியின் ஓரத்தை தொடும் மாத்திரம் ಆ ನೀರಿನ ಓರವನ್ನು ಮುಟ್ಟುವ ಮಾತ್ರದಲ್ಲಿ ನಾನು தண்ணீரை நிறுத்த வல்ல ತನ್ನ தெய்வம் ನೀರುಗಳು என்பதை ನಿಲ್ಲಿಸುವ அடையாளப்படுத்துகிறேன். ಶಕ್ತಿಯನ್ನು ದೇವರು ಮೇಲೆ ಗುರುತಿಸುತ್ತದೆ. ಹಲ್ಲೆಲೂಯಾ. இதுவரை காணாத இரண்டாவது மகா பெரிய காரியத்தை ಇದುವರು ಕಾಣದಿರುವ ಮಹಾ ದೊಡ್ಡ ಅದ್ಭುತ ಕಾರ್ಯವನ್ನು ಸರ್ವ ವಲ್ಲಮೆಯುಳ್ಳ ದೇವನ್ ಕಾಣ செய்தார். ಸರ್ವಶಕ್ತ ದೇವರು ಕಾಣಲಿಕ್ಕೆ ಮಾಡಿದರು. ಅದನ್ನು ಹೇಳಿದರು. கர்த்தராகிய நான் அதை காப்பாற்றி, ಕರ್ತನಾಗಿರೋ ದೇವರು ನಾನು ಅದನ್ನು ಕಾಪಾಡಿ, ಹಲ್ಲೆಲೂಯಾ, நான் அதை காப்பாற்றி, ನಾನು ಅದನ್ನು ಕಾಪಾಡಿ, என்னையே ನಂಬಿ இருக்கிறவனை, ನನ್ನನ್ನೇ ನಂಬಿರುವವರನ್ನ ನಾನೇ ಕಾಪಾற்றி, ನಾನೇ ಕಾಪಾಡುವೆನು. ಅದು ಎவ்வளவு பெரிய யோர்தான், ಅದು ಎಷ್ಟು ದೊಡ್ಡ ಯೋರ್ದಾನ್ ಹೊಳೆ, எவ்வளவு பெரிய பிரச்சனை, ಅದು ಎಷ್ಟು ದೊಡ್ಡ ತೊಂದರೆಯಾದರೂ, எவ்வளவு பெரிய காரியமானாலும், ಅದು ಎಷ್ಟು ದೊಡ್ಡ ಕಾರ್ಯವಾದರೂ நிறுத்துவதற்கு, ಅದನ್ನು ನಿಲ್ಲಿಸುವುದಕ್ಕೆ நான் தேவன் என்பதை, ನಾನು ದೇವರೆಂಬುದನ್ನು ಕಾಲವೇಳೆ உங்களுக்கு ಈ ಅಡೆಯಾಳಪಡುತ್ತೇನೆ. ಬೆಳೆ ಸಮಯ ನಿಮಗೆ ಗುರುತು ತೋರಿಸಿದ್ದೇನೆ. ಆದ್ದರಿಂದಾಗಿ ವಾರ್ತೆಗೆ, ಈ ವಾಕ್ಯಕ್ಕೆ செவி கொடுத்து ನಾವು ಕಿವಿಗೊಟ್ಟು யோசுவாவை போல ಯೋಶುವನ ಹಾಗೆ ವಚನத்தை ஏற்றுக்கொள்வாயானா, ವಾಕ್ಯವನ್ನು ನೀನು ಒಪ್ಪಿಕೊಳ್ಳುವುದಾದರೆ, குணப்படாம ನೀನು ಗುಣ ಹೊಂದದೆ, அப்ப நான் நல்லா இருக்கிறேன், ನಾನು ಚೆನ್ನಾಗಿದ್ದೇನೆ, சாப்பிடுறேன், ಊಟ ಮಾಡುತ್ತೇನೆ, எனக்கு என்ன ನನಗೇನು அப்படின்லாம் ಹಾಗಂತೇಳಿ சிந்த உடனே சொல்லும். ನಿನ್ನ ಆಲೋಚನೆ ಹೇಳುತ್ತದೆ, அது உடனே உனக்கு சொல்லும். ಅದು ತಕ್ಷಣ ಹೇಳುತ್ತದೆ, உனக்கு என்ன கஷ்டம், ಇವಾಗ ನೀನೇನು ಕಷ್ಟ, அடுத்த வேலை பசிக்குதே, ಬೇರೆ ಗಂಟೆ ಸಮಯ ವಾಸಿ ಐತಿಯಲ್ಲ, பப்ளோ ಸಿಟ್, ಕುಚ್ ಕುಚ್, ಗುಡ್ ಬಾಯ್, ஹல்லேலூயா, ஹல்லேலூயா, கர்த்தர் நல்லவர், ದೇವರು ಒಳ್ಳೆಯವರು. அப்போ ಆಗ என்ன சொன்னேன், உங்க மனசு வயிறு சொல்லும், உங்க புத்தி சொல்லும், ನಿಮ್ಮ ಬುದ್ಧಿ ಹೇಳುತ್ತೆ, உனக்கு என்ன பிரச்சனை, ನಿನಗೇನು ತೊಂದರೆ, நான் கேட்குறேன், ನಾನು ಕೇಳ್ತೇನೆ. ரசிக்கப்படாதவன் ஹவுஸ் ஓனருக்கு பக்கத்து வீட்டுக்காரனுக்கு என்ன பிரச்சனை, ರಕ್ಷಣೆ ಹೊಂದಿದ್ರಿಗೆ ಹೌಸ್ ಓನರ್ಗೂ ಪಕ್ಕದ ಮನೆಯವರಿಗೆ ಏನು ತೊಂದರೆ, இப்போ மனுஷங்கிட்ட கேளு, ನನ್ನ ಮನಸ್ಸಲ್ಲಿ ಕೇಳಿರಿ, பக்கத்து வீட்டுக்காரனுக்கு என்ன பிரச்சனை, ಪಕ್ಕದ ಮನೆಯವರಿಗೆ ಏನು ತೊಂದರೆ, அவனுக்கு கூட தான் பசிக்குது, ಅವನಿಗೂ ಸಹ ಹೊಟ್ಟೆ ಹಸಿತಿದೆ, ரோட்டில் படுத்துருக்கிற நாய் கூட தான் பசிக்குது, ರೋಡಲ್ಲಿ ಮಲಗಿರೋ ನಾಯಿಗೂ ಹೊಟ್ಟೆ ಹಸಿತಿದೆ, ஆமாவா இல்லையா, ಹೌದಾ ಇಲ್ಲವಾ? அப்ப நீ என்ன இதெல்லாம் பார்க்கும்போது நீ நல்லா இருக்கிறன்னு அர்த்தமா, ಇದೆಲ್ಲ ನೋಡ್ಬೇಕಾದ್ರೆ ನೀನು ಚೆನ್ನಾಗಿದೆ ಎಂಬುದಾಗಿ ಅರ್ಥ ಅದಲ್ಲ. ಅದಲ್ಲ, மனித வாழ்வுக்கு ಮನುಷ್ಯ ಜೀವನಿಗೆ தேவையானதை எல்லாம் தெய்வம் சிருஷ்டித்து இந்த பூமியில தான் விட்டார். ಅಗತ್ಯವಾಗಿರೋದೆಲ್ಲನ್ನು ಸೃಷ್ಟಿಸಿ ಭೂಮಿ ಮೇಲೆ ಬಿಟ್ಟಿದ್ದಾರೆ. ஆதாம வெளியே தள்ளினா, ಆದಾಮನ ಹೊರಗೆ ஆனா ತಳ್ಳಿದರು, ஒன்னியும் தெய்வம் கெடுக்கல. ಆದ್ರೆ ನಿನ್ನನ್ನು ದೇವರು ಕೆಡಿಸಲಿಲ್ಲ. இதன் பலனை நீ அனுபவிக்கணும், ಇದರ ಫಲವನ್ನು ಅನುಭವಿಸಬೇಕಂತ ಹೇಳಿದರೆ கஷ்டப்பட்டு சாப்பிடு, ನೀನು ಕಷ್ಟಪಟ್ಟು ತಿನ್ನು பிரமாணத்தை போட்டு ಪ್ರಮಾಣವನ್ನು ಕೊಟ್ಟು ಬಿಟ್ಟು ಹೋದರು, வழியை சொல்லி கொடுத்துரு, ದಾರಿನೇ ಬಿಟ್ಟು ಹೋದರು, பிரயாசத்தின் பலனை நீ சாப்பிடு, ಪ್ರಯಾಸ ಪಟ್ಟು ಫಲವನ್ನು ನೀನು ತಿನ್ನು. ஆனா இயேசு கொண்டு வந்தது ಆದ್ರೆ ಯೇಸು ತಂದದ್ದು இன்னொரு ஆப்பிள் விளைய வச்சு கொடுக்க வரல, ಇನ್ನೊಂದು ಆಪಲ್ ಬೆಳೆದು ಕೊಡುವುದು ಬರಲಿಲ್ಲ. ஆதாம் இழந்ததை நமக்கு கொண்டு வந்து கொடு, ಆದಾಮನು ಕಳೆದುಕೊಂಡದ್ದು ನಮಗೆ ದೇವರು ತಂದು ಕೊಟ್ಟರು. ಹಲ್ಲೆಲೂಯಾ. மனித இனம் இழந்ததை ಮನುಷ್ಯ ಜಾತಿ ಕಳೆದುಕೊಂಡದನ್ನು வெளிப்பட்டு ಕ್ರೈಸ್ತನು ತೋರ್ಪಟ್ಟು கொண்டு வந்தா ನಮಗೆ ತಂದಿದ್ದಾರೆ. ಶರೀರத்துக்கானது, ಅದು ಶರೀರಕ್ಕೆ ಸೇರುವುದಲ್ಲ, ಆತ್ಮಾವುಕ್ಕಾನದು, ಅದು ಆತ್ಮಕ್ಕೆ ಸೇರುವುದು, ನಿತ್ಯಕ್ಕೆ ನೀನನ್ನು ನಿತ್ಯಕ್ಕೆ ಸೇರಿಸುವುದಾಗಿದೆ. ಆತ್ಮ ಉನ್ನಿಲೆ இருக்கிறவர், ನಿನ್ನ ಆತ್ಮ ನಿನ್ನಲ್ಲಿ ಇರುವ ತನಕ இந்த ಶರೀರத்துக்கானதை எல்லாம் தெய்வம் ஏற்படுத்தி வைத்திருக்கிறார். ನಿನ್ನ ಶರೀರಕ್ಕೆ ಬೇಕಾಗಿರೋ ದೇವರು ಏರ್ಪಡಿಸಿಟ್ಟಿದ್ದಾರೆ. வேற ஒரு மண்ணாங்கட்டினால் வந்ததல்ல, ಇದು ಬೇರೆ ಯಾವುದೋ ಮಣ್ಣಾಂಗಟ್ಟಿಯಿಂದ ಬಂದಿದ್ದಲ್ಲ. ஆதாமை சிருஷ்டித்த கர்த்தர் சிருஷ்டித்ததாகும், ಆದಾಮನ್ನು ಸೃಷ್ಟಿಸಿದ ಕರ್ತನು ಸೃಷ್ಟಿಸಿದಾಗಿದೆ. அதனால் தான் சொன்னார், ಆದ್ದರಿಂದ ಹೇಳಿದ್ದಾರೆ, என்னை பின்பற்றுகிறவன் ನನ್ನನ್ನು ಹಿಂಬಾಲಿಸುವವನು யோசுவாவை போல என் பின் வருகிறவன் எவனோ ಯೋಸುವನಾಗಿ ಯಾರನಿಂದ ಬರುತ್ತಾರೋ அவனை காப்பாற்று, ಅವನನ್ನು ಕಾಪಾಡುವೆನು. ஹல்லேலூயா. ಹಲ್ಲೆಲೂಯಾ. இருமனம் உள்ளவன் ಎರಡು ಮನಸ್ಸುಳ್ಳವನು தன் வழிகளிலெல்லாம், ತನ್ನ ಹಾದಿಗಳಲ್ಲೆಲ್ಲ, ಮುಗಿಸ್ಬಿಡಿ, தன் வழிகளிலெல்லாம் ತನ್ನ ದಾರಿಗಳಲ್ಲೆಲ್ಲ குந்தி குந்தி ಕುಂದಿ ಕುಂದಿ நொண்டி மாதிரி நடப்பான். ಆತನನ್ನು ಕುಂಟ್ಕೊಂಡು ಹೋಗುತ್ತಾನೆ. கால் நல்லா தானே இருக்கு, ಕಾಲು ಚೆನ್ನಾಗಿದೆ ಅಲ್ವಾ? ஏன் நொண்டி நொண்டி நடக்க, ಯಾಕೆ ಕುಂಟ್ಕೊಂಡು ಹೋಗಬೇಕು? ஏன் உன் கிறிஸ்தவ வாழ்க்கை, ಯಾಕೆ ನಿಮ್ಮ ಕ್ರೈಸ್ತವ ಜೀವನ, ஆத்ம மண்டலத்துல ನಿನ್ನ ಆತ್ಮದ ಮಂಡಲದಲ್ಲಿ ஏன் ஒரு தெளிவில்ல, ಯಾಕೆ ಒಂದು ತಿಳುವಳಿಕೆ ಇಲ್ಲ? ಕಾರಣ நொண்டி நொண்டி நடக்க, ನೀನು ಕುಂಟಿ ನಡೆಯುವುದು. ಹಲ್ಲೆಲೂಯಾ. ಯಾಕೆ? இருமனமான வாழ்க்கை, ಎರಡು ಮನಸ್ಸುಳ್ಳ ಜೀವನ. மற்றவங்களை பார்த்தா ಮತ್ತೊಬ್ಬರು ನೋಡಿದರೆ அவனை மாதிரி மாறுறது, ಅವನ ಹಾಗೆ ಬದಲಾಗುವುದು. இந்த பச்சைவந்தி கூட ಈ ಪಚ್ಚೊಂದಿ ತನ್ನ ಕಾಣುತ್ತಿರಲಿ, ಉಸಿರುಳ್ಳಿ ಓತಿಕೆ ತಲ್ಲ ಉಸಿರುಳ್ಳಿ, அது கூட ಅದು ಸಹ ஆண்டவர் நியாயம் தீர்க்கும் போது, ದೇವರು ನ್ಯಾಯ ತೀರಿಸುವಾಗ
சபைக்கு அது ஒன்று அனுப்புனாலே போதும். ಸಭೆಗೆ ಅದನ್ನು ಕಳಿಸಿದರೆ ಸಾಕು, அது சொல்லும், ಅದು ಬಂದು ಹೇಳ್ತದೆ, ஆட மானங்கட்டவனே, ಮಾನಗೆಟ್ಟವರೇ என்ன கூட கேவலமாடா நீ, ನನಗಿಂತೂ ಕೇವಲವಾಗಿದೆಯಲ್ಲ ನೀನು. நானாவது பச்சையிலிருந்து சிகப்பு போனாதாண்டா, ನಾನಾದ್ರೂ ಹಸಿರಿಂದ ಕೆಂಪಿಗೆ ಹೋದ್ರೇನೆ சிகப்பா மாறுவேன், ಕೆಂಪಾಗಿ ಬದಲಾಗುತ್ತೇನೆ. மகனே நீ இருக்கிற இடத்திலே பச்சையாவுறே, ನೀನು ಇರುವ ಸ್ಥಳದಲ್ಲೇ ಹಸಿರಾಗುತ್ತೀಯಾ, இருக்கிற இடத்திலே மஞ்சளாவுறே, ಇರುವ ಸ್ಥಳದಲ್ಲಿ ಹಳದಿ ಆಗುತ್ತಿದ್ಯಾ, நீ இருக்கிற இடத்திலே கருப்பா மாறுறே, ಇರುವ ಸ್ಥಳದಲ್ಲಿ ಕಪ್ಪಾಗಿ ಬದಲಾಗುತ್ತಿದ್ಯಾ, திடீர்னு வெள்ளையாவுறே, ತಕ್ಷಣ ಬೆಳ್ಳಗಾಗುತ್ತೀಯಾ, எங்கேயும் மூவ் ஆகல, ಎಲ್ಲೂ ಬದಲಾಗಲಿಲ್ಲ. அதாவது மூவ் ஆனாதான் கலர் ಆ மாறும். ಕಡೆ ಈ ಕಡೆ ಮೂವ್ ಆದ್ರೇನೆ ಬಣ್ಣ ಬದಲಾಗುತ್ತದೆ. அதுவே நம்மளை கண்டு ஆச்சரியப்படுது, ಅದುವೇ ನಮ್ಮನ್ನು ಕಂಡು ಆಶ್ಚರ್ಯಪಡುತ್ತದೆ, சபையை கண்டு ஆச்சரியப்படுது, ಸಭೆಯನ್ನು ಕಂಡು இது ಆಶ್ಚರ್ಯಪಡುತ್ತದೆ. ஒரு நூதன சிருஷ்டியா, ಇದು ಒಂದು ನೂತನ ಸೃಷ್ಟಿಯಾಗಿರುವುದಾಗಿದೆ. ಹಾಲೆಲೂಯಾ. அந்த வாழ்க்கை கிறிஸ்தவத்துக்கு ஆகவே ಆ ಜೀವನ ಕ್ರೈಸ್ತವಕ್ಕೆ ಆಗುವುದೇ ಇಲ್ಲ. இங்க பாஸ்டருங்க சொல்ற மாதிரி, ನೀವು ಪಾಸ್ಟರ್ ಅಂತ ಹೇಳುವ ಹಾಗೆ, பட்டணங்கள்ல பேசுற மாதிரி, ಪಟ್ಟಣಗಳಲ್ಲಿ ಮಾತನಾಡುವ ಹಾಗೆ, என்ன பண்ணாலும் ನೀವೇನೇ ಮಾಡಿದರು, இப்போ இன்னொருத்தன் வந்திருக்கிறான் புதுசா, ಇನ್ನೊಬ್ರು ಬಂದಿದ್ದಾನೆ ಹೊಸದಾಗಿ, வேலையாளின் மகன், ಬೇಲಿಯಲ್ಲ ಮಗನು, விருந்தாளிக்கு பிறந்தவனா இருப்பான் அவன். ಅವನು அவன் சொல்றான், ಅವನು ಹೇಳುತ್ತಿದ್ದಾನೆ, ಮಗನೇ நீ அண்ணானாலும் செய்டா, ನೀನ್ ಏನು ಬೇಕಾದ್ರೂ ಮಾಡು, எல்லா பாவத்துக்காகவும் அவர் ரத்தம் சிந்திட்டார், ಎಲ್ಲಾ ಪಾಪಗೋಸ್ಕರ ರಕ್ತ ಜಸ್ಟಿನ எவனோ ஒருத்தவன் ஆனா விருந்தாளிக்கு பிறந்தவன் ಯಾರೋ ಒಬ್ಬನು, தைரியம் இருந்தா பாஸ்ட் ஆன் போஸ்டர், ಧೈರ್ಯ ಇದ್ರೆ ಪಾಸ್ಟರ್ ಪೋಸ್ಟ್, வா ಬನ್ನಿ ಅಲ್ಲಿ ಮಾತನಾಡೋಣ. ஹalleluya, ஹalleluya. கர்த்தர் நல்லவர், ದೇವರು ಒಳ್ಳೆಯವರು. அவன் சொல்றான், ಅವನು ಹೇಳುತ್ತಿದ್ದಾನೆ, அவன் தான் இயேசுவ, ಯಾಕಂದ್ರೆ ಅವನೇ ಯೇಸು, அவங்க அப்பா தான் குத்தகைக்கு எடுத்துக்கிட்டு வந்தான், ಅವರ ಅಪ್ಪನೇ ಯೇಸು ಕ್ರಿಸ್ತನ ತಂದ ಬಾಡಿಗೆ ತಂದ್ರು, எடுத்தாரு, ಲೀಸ್ಗೆ ತಂದಿರೋ ಅನ್ಸುತ್ತೆ, அவருக்கு தான் அக்ரிமெண்ட், ಅವರಿಗೆ ಅಗ್ರಿಮೆಂಟ್, அதனால தான் புள்ள எழும்பி சொல்லு, ಅದಕ್ಕೆ ಮಗನ ಎದ್ದು ಹೇಳುತ್ತಿದ್ದಾನೆ, வளர்ப்பு எப்படியா அப்படிதான் பேச்சு இருக்கும், ಬೆಳೆಸಿದ ಹೇಗಿದೆ ಹಾಗೆ ಮಾತಿರ್ತದೆ, வளர்ப்பு ஒழுங்கா இருந்தா ಬೆಳವಣಿಗೆ ಕಟ್ಟಾಗಿದ್ದರೆ நட ஒழுங்கா இருக்கும், ನಡವಳಿಕೆ ಕಟ್ಟಾಗಿರ್ತದೆ, செயல் ஒழுங்கா இருக்கும், ಕಾರ್ಯ பார்வை ஒழுங்கா, ದೃಷ್ಟಿ ಕಟ್ಟಾಗಿರ್ತದೆ, சிந்த ஒழுங்கா, ಆಲೋಚನೆ ಕಟ್ಟಾಗಿರ್ತದೆ. ஹalleluya. பட்டணங்களில் ஊழியம் செய்வதற்கு முன்பு, ಪಟ್ಟಣಗಳಲ್ಲಿ ಸೇವೆ ಮಾಡಿದ ಮುಂಚಿತವಾಗಿ ஆலோசனையாய் சொல்லுகிறேன், ಆಲೋಚನೆಯಾಗಿ ಹೇಳುತ್ತಿದ್ದೇನೆ, ஐசக் போன்ற ಐಸಕನ ಹಾಗೆ இளம் ஊழியர்களுக்கு, ಯೌವನಸ್ಥರಿಗೆ ಹೇಳುತ್ತಿದ್ದೇವೆ, பட்டணத்திலே ஊழியம் செய்ய தரிசனம் இருக்கும், ಪಟ್ಟಣದಲ್ಲಿ ಸೇವೆ ಮಾಡಿದ ದರ್ಶನ ಇರುವುದಾದರೆ, பைபிள் காலேஜில படிச்சதை விட ನೀನು ಬೈಬಲ್ ಕಾಲೇಜಲ್ಲಿ ಓದಿದಕ್ಕಿಂತ தமிழகத்தின் தென்பகுதிக்கு போ, ತಮಿಳುನಾಡಲ್ಲಿ ஒரு ஊழியக்காரன் கையில ஒரு 2-3 வருஷம் அடங்கி, ಯಾವ್ದಾದ್ರು ಸೇವಕರ ಕೆಳಗಡೆ 1-2 ವರ್ಷ ಅಡಗಿರು, ಪಟ್ಟಣದಲ್ಲಿ ஊழியம் ಬಂದು ಪಟ್ಟಣದಲ್ಲಿ ಸೇವೆ ಮಾಡು, சில ஆத்துமாக்களாகிலும் ராஜ்யத்தை போய், ಕೆಲವೊಂದು ಆತ್ಮಗಳ ದೇವರ ರಾಜ್ಯಕ್ಕೆ ಸೇರುತ್ತವೆ. ஹalleluya. சபை பெருகின அளவு, ಸಭೆ ವಿಸ್ತರಿಸಿದಷ್ಟು இன்னும் என்ன பண்ணல, ಇನ್ನು ಏನೋ ராஜ்யம் நிரம்பல, ರಾಜ್ಯವು ತುಂಬಲಿಲ್ಲ, எத்தனையோ ஆயிரமான லட்சமான ஜனம் ஸ்தானம் எடுத்ததுண்டு, ಎಷ್ಟೋ ಸಾವಿರ ಲಕ್ಷ ಜನ ಸ್ಥಾನ ಹೊಂದಿದುಂಟು, ஆனா இன்னும் பரலோகம் நிரம்பல, ಆದ್ರೆ ಇನ್ನು ಪರಲೋಕವು ತುಂಬಲ್ಪಡಲಿಲ್ಲ. பூமியை விட வானம் பரலோகம் பெரியது, ಭೂಮಿಯಿಂದ ಆಕಾಶ ಪರಲೋಕವು ದೊಡ್ಡದು, ஆனா அவ்வளவு இடத்திற்கு மனிதனை அவர் ஏற்படுத்தவில்லை, ಜನರ ಮನುಷ್ಯರನ್ನು ದೇವರು ಏರ್ಪಡಿಸಲಿಲ್ಲ, திரள் கூட்டம், ಒಂದು ದೊಡ್ಡ ಗುಂಪು ನರಕಕ್ಕೆ ನೇರಾಗಿ நடத்தப்படுகிறது, ನರಕಕ್ಕೆ ನೇರಾಗಿ ನಡೆಸಲ್ಪಡುತ್ತಿದೆ, சிலருக்கு மாத்திரமே, ಕೆಲವರಿಗೆ ಮಾತ್ರವೇ ராஜ்யத்தில் இடம் ಉಂಟು, ರಾಜ್ಯದಲ್ಲಿ ಸ್ಥಳ ಉಂಟು, சிலராக ಆ ಕೆಲವೊಬ್ಬರಾದರೂ கர்த்தர் சபையை ஏற்படுத்தி ದೇವರು ಸಭೆಯನ್ನು ಏರ್ಪಡಿಸಿ தம்முடையவர்களை ஆயத்தப்படுத்துகிறார், ತಮ್ಮವರನ್ನು ಆಯತ್ತಪಡಿಸಿ அதற்கு ஒப்புக்கொடுத்தவர்கள், ಅದಕ್ಕೆ ಒಪ್ಪಿಸಿಕೊಟ್ಟವರಾಗಿ அவரೇ காப்பாற்றுகிறவராயிருக்கிறார், ಅವರೇ ಕಾಪಾಡುವರಾಗಿದ್ದಾರೆ. ஹalleluya. ஆத்மாவை மாத்திரமல்ல, ಆತ್ಮವನ್ನು ಮಾತ್ರವಲ್ಲ, சரீரத்தையும் காக்க வல்லவராயிருக்கிறார், ನಿನ್ನ ಶರೀರವನ್ನು ಕಾಯಲು ಶಕ್ತನಾಗಿದ್ದಾನೆ, உண்டானவைகளையும் காக்க ನಿನಗೆ வல்லவராயிருக்கிறார், ಉಂಟಾಗಿರುವುದನ್ನು ಕಾಯಲಿಕ್ಕೆ ಶಕ್ತನಾಗಿದ್ದಾನೆ, நடத்தவர் ನಿನ್ನ வல்லவராயிருக்கிறார், ನಡೆಸಲಿಗೆ ಅವರು ಶಕ್ತನಾಗಿದ್ದಾರೆ. ஆகையால் ಆದ್ದರಿಂದಾಗಿ பக்தன் யோபு ಭಕ್ತನು ಯೋಬನು 19:21 சொல்லுகிறார், 19:25 சொல்லுகிறார், 19:25 ಹೇಳುತ್ತಿದ್ದಾರೆ, என் மீட்பர் ನನ್ನ ರಕ್ಷಣೆಯು உயிரோடு ನನ್ನ இருக்கிறார், ರಕ್ಷಕರು ಜೀವಂತವಾಗಿದ್ದಾರೆ. ಹಾಲೆಲೂಯಾ. பிள்ளைகளை இழந்து ಮಕ್ಕಳನ್ನು ಕಳೆದುಕೊಂಡು ಆಸ್ತಿ அவனுடைய செல்வாக்கு ಆತನ ಅಂತಸ್ತು ಶರೀರத்தின் சுகம் ಶರೀರದ ಸುಖ எல்லாம் இழந்து ಎಲ್ಲವನ್ನು ಕಳೆದುಕೊಂಡು அவன் என்ன சொல்றான், ಅವನೇನು ಹೇಳುತ್ತಿದ್ದಾನೆ, அவன் என்ன சொல்றான், ஸ்டில் ಆದರೂ ಸಹ என் மீட்பர் ನನ್ನ ವಿಮೋಚಕನು உயிரோடு இருக்கிறார், ಅವರು ಜೀವಂತವುಳ್ಳವರಾಗಿದ್ದಾರೆ. ஹalleluya. ஹalleluya. கடைசி நாளில் ಕೊನೆಯ ದಿವಸದಲ್ಲಿ அவர் இந்த பூமியின் மேல் நிற்பார்னு சொன்னார், ಅವರು ಈ ಭೂಮಿ ಮೇಲೆ ನಿಲ್ಲುತ್ತಾರೆ ಎಂಬುದಾಗಿ குறித்து, ಆತನ ಬರುವಿಕೆ ಕುರಿತು, ದೇವರ இரண்டாம் வருகையை குறித்து, ಎರಡನೇ ಬರುವಿಕೆ ಕುರಿತು திட்டமாய் சொன்ன மனிதன், ಸ್ಪಷ್ಟವಾಗಿ ಹೇಳಿದಂತ ಮನುಷ್ಯನು, ಯೇಸುವಿனுடைய பிறப்பை குறித்து, ಯೇಸು ಕ್ರಿಸ್ತನ ಹುಟ್ಟುವಿಕೆ ಬಗ್ಗೆ ಕುರಿತು திட்டமாய் சொன்ன ஒரு தீர்க்கதரிசி, ತುಂಬಾ ತಿಳುವಳಿಕೆಯಿಂದ ಹೇಳಿದಂತ ಒಂದು ಪ್ರವಾದಕನು, ஆத்மாவை திடப்படுத்த
திடப்படுத்தி ತನ್ನ ಆತ್ಮವನ್ನು ದೃಢಪಡಿಸಿ இவைகளெல்லாம் இழந்து ಇವೆಲ್ಲವನ್ನು நீ ಕಳೆದುಕೊಂಡು சோர்ந்து போகாதே. ನೀನು ಸೋತು ಹೋಗಬೇಡ. உன் மீட்பர் உயிரோடு ನಿನ್ನ இருக்கிறார். ರಕ್ಷಕನು ಜೀವಂತವಾಗಿದ್ದಾನೆ. இவைகளெல்லாம் அறிந்தபடினாலதான் ಇದೆಲ್ಲ ತಿಳಿದಿರಿಂದಾಗಿನೇ தாவீது ராஜா ದಾವೀದ சொல்லுகிறார், ರಾಜನು ಹೇಳುತ್ತಿದ್ದಾನೆ, என் ஆத்துமாவே, ನನ್ನ ಆತ್ಮವೇ, என் இருதயமே, ನನ್ನ ಹೃದಯವೇ, என் உள்ளமே, ನನ್ನ ಒಳಗಿನ ಮನಸ್ಸೇ, நீ ஏன் கலங்குகிறாய்? ನೀನು ಏಕೆ ಸಂಚಲ ஏன் ಪಡುತ್ತಿದ್ದೀಯ? எனக்குள் ನೀನು கவலைப்படுகிறாய்? ಯಾಕೆ ಚಿಂತೆ உன் ಪಡುತ್ತಿದ್ದೀಯ? முகத்துக்கு ரட்சிப்பாக, ನಿನ್ನ ಮುಖಕ್ಕೆ ರಕ್ಷಣೆ ಆಗಲಿ. உன் முகத்துக்கு ನಿನ್ನ ಮುಖಕ್ಕೆ சொல்லுங்க ಹೇಳಿರಿ ரட்சிப்பாய் இருக்கிற ರಕ್ಷಣೆಯಾಗಿರುವಂತ உன் தேவனை நோக்கி பார் ನಿನ್ನ என்று ದೇವರನ್ನು ನೋಡು ಅಂತ ಹೇಳಿ. ஹalleluya. ಹಾಲೆಲೂಯಾ. கஷ்ட நேரங்கள்ல ನಿನ್ನ ಕಷ್ಟ ಸಮಯಗಳಲ್ಲಿ ಯಾವೆல்லாம் ಕಣ್ಣ ಪರಲೋಕಕ್ಕೆ ಯಾರೆಲ್ಲ ಕಣ್ಣುಗಳನ್ನು ಪರಲೋಕಕ್ಕೆ ನೇರಾಗಿ ನೋಡುತ್ತಾರೋ ಅವனை அவர் ಕಾಪಾற்று, ಅವನನ್ನು ಅವರು ಕಾಪಾಡುತ್ತಾರೆ. ಆಪತ್ತು ತಪ್ಪಿಸಿಕೊಳ್ಳಲಾನೆ ತಪ್ಪಿಸಿಕೊಳ್ಳಬಹುದು ಎಂಬುದಾಗಿ வலது இடதுபுறம் ஓடுகிற குணம் இருக்கு. ನೀನು ಎಡಕ್ಕೂ ಬಲಕ್ಕೂ ಓಡುವ ಗುಣ ಇರುವುದಾದರೆ ಹೋಗರ ಹೋಗುವಂತಹ இடமும் ಅಳಿயும், ಹೋಗುವ ಸ್ಥಳವು ನಾಶವಾಗುತ್ತದೆ. வரவேற்றவனும் ಅಳಿவான், ನಿನ್ನ ಬರದ ಅವನು ನಾಶವಾಗುತ್ತಾನೆ. சேர்ந்து நீயும் அழிவா. ಹೋಗಿ ನೀವು ಸೇರಿ ನೀನು ನಾಶವಾಗುತ್ತೀಯ. அதனாலதான் உன் ஆத்துமா ಆದರೆ ನಿನ್ನ ಆತ್ಮವನ್ನು ஈடேறுவதற்காக, ನೀನು ಈಡೇರುವುದಕ್ಕೋಸ್ಕರ, நீ ರಾಜ್ಯத்தை ಅடைவதற்காக ರಾಜ್ಯವನ್ನು ಹೊಂದಿಕೊಳ್ಳುವುದಕ್ಕೋಸ್ಕರ இந்த வேதமும் ಈ ವೇದವು, இந்த வார்த்தையும் ಈ ವಾಕ್ಯವು ஊழியர்களையும் ಸೇವಕರುಗಳನ್ನು ಸಭೆಯನ್ನು கர்த்தர் ஏற்படுத்தி ದೇವರು ಏರ್ಪಡಿಸಿಟ್ಟಿದ್ದಾರೆ. ಹಲ್ಲೆಲೂಯಾ. இப்ப இருக்கிறவர்களை எல்லாம் விட ಇವಾಗ ಇರುವವರಿಗಿದ್ದ ಎಲ್ಲರಿಗಿಂತಲೂ மோசே பிரதானமான ஊழியக்கார. ಮೋಶೆ ಪ್ರಧಾನವಾದ ಸೇವಕನಾಗಿದ್ದ. மோசேக்கு புள்ள இருந்ததா இல்லையா? ಮೋಶೆಗೆ ಮಗನು ಇದ್ದನ ಇಲ್ಲವಾ? எல்லாமே ಹೆಣ್ಣು ಮಕ್ಕಳಾ? ಎಲ್ಲರೂ ಹೆಣ್ಣು ಮಕ್ಕಳ? ஸ்தானம் எங்க போச்சு? ಸ್ಥಾನವು ಎಲ್ಲಿಗೆ ಹೋಯಿತು? யோசுவா என்ன அவர் பிள்ளையா? ಯೋಶುವ ಅವರ ಮಗನ? ಇಲ್ಲ. உணர வேண்டும், ಅದನ್ನು ತಿಳಿದುಕೊಳ್ಳಬೇಕು. இவர்களை நாம் அறிய வேண்டும். ಇದನ್ನು ನಾವು ತಿಳಿದುಕೊಳ್ಳಬೇಕು. ಯಾಕೆ? தெய்வம் யார் என்பதை காண்பிக்க ದೇವರು ಯಾರೆಂಬುದನ್ನು ತೋರಿಸುತ್ತಿದ್ದಾರೆ. ಮೋಶೆ யோசுவாவிட தேறின மனிதன். ಯೋಶುವಾಗಿದ್ದು ತುಂಬಾ அன்னைக்கு இருந்த கலாச்சாரத்துல, ಕಲಾಚಾರಗಳಲ್ಲಿ இன்னைக்கு ಅಮೆರಿಕ தேசம் எப்படியோ, ಅಮೆರಿಕ ದೇಶವು ಹೇಗೋ அப்படிதான் ಹಾಗೇನೆ எகிப்து தேசம் இருந்தது. ಐಗುಪ್ತ ದೇಶವು ಇದ್ದಿತು. எல்லா ದೇಶಗಳಲ್ಲೂ செழிப்பு நிறைந்த தேசம், ತುಂಬಾ ಬೆಳವಣಿಗೆ ಬೆಳೆದಂತ ದೇಶ, டெக்னாலஜி நிறைந்த தேசம். ಟೆಕ್ನಾಲಜಿ ತುಂಬಿದ ದೇಶ. எகிப்து போயெல்லாம் பார்க்க முடியாது. ಇವಾಗ ಐಗುಪ್ತ ನೋಡೋದು ಸಾಧ್ಯವಿಲ್ಲ. பக்கத்துல இருக்கிற தஞ்சாவூருக்கு போனா, ಇಲ್ಲಿ ಹೋದ್ರೆ ತಂಜಾವೂರಿಗೆ ಹೋದರೆ ಮೋಟರ್ ಅಲ್ಲ, எங்கேயோ ಎಲ್ಲೋ கீழே இருக்கிற தண்ணியை மேல கொண்டு வந்துரும். ಕೆಳಗಡೆ ಇರೋ ನೀರನ್ನ ಮೇಲೆ ತಂದಿರುತ್ತಾರೆ. எப்போ? ಯಾವಾಗ? நம்ம ஏசப்பா பிறக்கிறதுக்கு முன்னாடி, ನಮ್ಮ ಏಸಪ್ಪ ಹುಟ್ಟಿದ ಮುಂಚಿತವಾಗಿ ರಾಜರ ಟೆಕ್ನಾಲಜಿ. ಇವಾಗ ಎಂತ ಮಿನಿಸ್ಟರ್ ಆಗಟ್ಟ, ಯಾವ ಮಿನಿಸ್ಟರ್ ಆಗಲಿ, ಎಂತ ಸೈನ್ಸ್ ಆಗಲಿ ಸರ್, ಒಂದು 20 HP ಮೋಟರ್ ಹಾಕೋಣ ನೀರು ಅಲ್ಲಿ ಹೋಗ್ಬಿಡ್ತೇವೆ. 20 HP ನೀ ಮೋಟರ್ ಹಾಕಿದ್ರೆ ಅಲ್ಲಿ ಹೋಗುತ್ತೆ ಅಂತ ಹೇಳ್ತಾರೆ. ಹೌದಾ ಇಲ್ಲವಾ? ಎಂತ ಟೆಕ್ನಾಲಜಿ ಇಲ್ಲಾಮ, ಯಾವ ಟೆಕ್ನಾಲಜಿ ಇಲ್ಲದೆ தண்ணிகளை மேல கொண்டு போனாங்க, ನೀರುಗಳನ್ನ ಮೇಲೆ ತಗೊಂಡು ಹೋದರು. அதே போல தானே ಐಗುಪ್ತ ದೇಶ நடந்தது. எகிப்தினுடைய கலாச்சாரம், ಅದು ಐಗುಪ್ತದ ಕಲಾಚಾರಗಳು. மகத்தானவைகளை எல்லாம் ಇಷ್ಟು ಮಹತ್ತಾಗಿರೋದನ್ನ தேவன் செய்தார், ದೇವರು ಮಾಡಿದರು தம்முடையவர்களுக்காக, ತಮ್ಮವರಿಗೋಸ್ಕರ. ಹಲ್ಲೆಲೂಯಾ. ಯಾಕೆ? ஜனம் விசேஷித்த ஜனம், ತನ್ನ ಜನರು ವಿಶೇಷ அவரೇ காப்பாற்றினார், ಅವರನ್ನು ಅವರೇ ಕಾಪಾಡಿದರು. ಅವರಿಗೆ நம்மளை விட அறிவு, ನಮಗಿಂತ ತಿಳುವಳಿಕೆ, விட புத்தி, ನಮಗಿಂತ ಬುದ್ಧಿ, விட தெளிவு, ನಮಗಿಂತ ತಿಳುವಳಿಕೆ இருந்த போதிலும் ಇದ್ದಾಗಲೂ தெய்வத்துக்காக, ದೇವರಿಗಾಗಿ பவுல் சொன்னது போல, ಪೌಲನು ಹೇಳಿದ ಪ್ರಕಾರ ಅವುಗಳೆಲ್ಲನ್ನು குப்பை என்றும் வெறுமை என்றும் எண்ணினார். ಕಸವು ಬರಿದಾಗಿ ಎಂದುಕೊಂಡರು. அவர் சித்தம் செய்வது ಅವರ ಚಿತ್ತವನ್ನು ಮಾಡುವುದು ಮಾತ್ರವೇ ಅವರ ಪ್ರಧಾನವಾಗಿದೆ. ಆದ್ದರಿಂದ ಸಭೆ ನಿಮಗೆ ಉತ್ಸಾಹಪಡಿಸುತ್ತಿದ್ದೇವೆ. ನಿನ್ನ ದೇವರಾಗಿರುವ ಕರ್ತನು, ದೇವರಿಂದ ಕಳಿಸಲ್ಪಟ್ಟ ಕ್ರೈಸ್ತನು ಶಿಲುಬೆಯಲ್ಲಿ ಮಾಡಿದಂತ ಕಾರ್ಯ ದೊಡ್ಡದಾಗಿದೆ. ಈ ಭೂಮಿ ಅದನ್ನು ಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಅಷ್ಟು ಮಹತ್ತಾಗಿದ್ದನ್ನು ಅವರು ಮಾಡಿ ಭೂಮಿಯ ವಿಸ್ತಾರ, ಕೀರ್ತನೆಗಳಲ್ಲಿ ಹೇಳಿದ ವಾಕ್ಯದ ಪ್ರಕಾರ ಭೂಮಿಯ ಎಲ್ಲಾ ವಿಸ್ತಾರಗಳಿಗೆ மகத்துவங்களை அறிந்திருக்கு. ಅವರ ಮಹತ್ವಗಳು ತಿಳಿದಿರುತ್ತದೆ. அவரால் அனுப்பப்பட்டவருடைய மகத்துவத்தின் நாமத்தை, ಅವರಿಂದ ಕಳಿಸಲ್ಪಟ್ಟ ಮಹತ್ವದ ನಾಮವನ್ನು அறிಯಾத ಮನಿದ ಜನமே இல்லை, ತಿಳಿದೇ ಇರುವ ಮನುಷ್ಯ ಜನರೇ ಇಲ್ಲ. ಆದ್ದರಿಂದಾಗಿ ಇவ்வளவு ಮಹತ್ತಾದ
மகத்தான தெய்வம் ಇಷ್ಟು ಮಹತ್ತಾದ ದೇವರು அழைத்திருக்கிறபடி ನಮ್ಮನ್ನು ಕರೆದಿರುವುದಾಗಿ ஓடு உன் ஓட்டத்திலே ಓಡು ನಿನ್ನ ಓಟದಲ್ಲಿ quit பண்ணாத. ಅದನ್ನು ಸ್ಥಿರಗೊಳಿಸ್ತೇವೆ. அதை ಹಲ್ಲೆಲೂಯಾ. பின்வாங்க ಅದನ್ನು ಹಿಂಜರಿಯದೆ பின்வாங்குகிற ಹಿಂಜರಿಯುವ குணத்தை விட்டுட்டு ಗುಣವನ್ನು ಬಿಟ್ಟು என்னவனாலும் ಯಾವುದೇ ಬಂದರೂ தெய்வம் கொடுத்த வாக்குத்தத்தத்தை ದೇವರು ಕೊಟ್ಟಂತ ವಾಗ್ದಾನ ಅರಿಕೆ ಇಟ್ಟುಕೊಂಡು தேவன் உன்னோடு பேசின ದೇವನೊಂದಿಗೆ ಮಾತನಾಡಿದ ವಾಕ್ಯವನ್ನು ಅರಿಕೆ ಮಾಡಿ தொடரும் உன் ஓட்டத்திலே ತೊಡಗಿಸು ನಿನ್ನ ಓಟವನ್ನು. காப்பாற்ற அவர் வல்லவராய் இருக்கிறார். ಕಾಪಾಡಲಿಕ್ಕೆ ಅವರು ಶಕ್ತನಾಗಿದ್ದಾರೆ. எங்கும் நீ விழுந்திடாமல் ಎಲ್ಲೂ ನೀನು ಬೀಳದ ಹಾಗೆ தன் கரத்திலே சுமக்க ನಿಮ್ಮ ಕರದಲ್ಲಿ ಆತನ ಕರದಲ್ಲಿ தெய்வமாய் இருக்கிறார். ಕರದಲ್ಲಿ ಹೊರುವುದಕ್ಕೆ ಅವರು ಶಕ್ತನಾಗಿದ್ದಾರೆ. ಹಾಗೆ ಮೊಣಕಾಲೂರಿ நம்மை காப்பாற்றின தெய்வம், ಹೀಗೆ ನಮ್ಮನ್ನು ಕಾಪಾಡಿದ ದೇವರು. சொன்னது போல ಭಕ್ತನು ಯೋಬನು ಹೇಳಿದ ಪ್ರಕಾರ யோபு சொன்னான், ಯೋಬನು ಹೇಳಿದನು, மீட்பர் உயிரோடு இருக்கிறார். ನನ್ನ ವಿಮೋಚಕನು ಜೀವಂತವಾಗಿದ್ದಾನೆ. சொல்லுகிறேன், ನಾನು ಹೇಳುತ್ತಿದ್ದೇನೆ, அழைத்தவர் இன்னும் உயிரோடு ನಿಮ್ಮನ್ನು ಕರೆದವರು ಇನ್ನೂ ಜೀವಂತವಾಗಿದ್ದಾರೆ. மீண்டும் சீக்கிரம் வரப்போகிறார். ಬೇಗನೆ ಬರಲಿಕ್ಕಿದ್ದಾರೆ. ಆದ್ದರಿಂದಾಗಿ ஆயத்தமாகு, ನೀನು ಆಯತ್ತಗೊಳ್ಳು, நீ உன்னை சீர்படுத்திக்கொள். ನೀನು ಸ್ಥಿರಪಡಿಸಿಕೋ. இந்த யோசுவாவை போல ಯೋಶುವನ ಹಾಗೆ தெய்வத்திற்கு செவிகொடு, ದೇವರಿಗೆ ಕಿವಿಗೊಡು, இந்த வார்த்தைகளுக்கு கீழ்ப்படி, ಈ ವಾಕ್ಯಗಳಿಗೆ ಕಿವಿಗೊಡು. கர்த்தர் உன்னை காக்க வல்லவர். ದೇವರನ್ನು ಕಾಯಲಿಕ್ಕೆ ಶಕ್ತನಾಗಿದ್ದಾರೆ. பந்திக்கு நாம் ஆயத்தம். ದೇವರ ಪಂಕ್ತಿಗೆ ನಾವು ಆಯತ್ತವಾಗೋಣ. உங்களோடு இருப்பாராக. ದೇವರ ಮುಂದೆ ಇರುತ್ತಾರೆ. கர்த்தர் உங்களை ஆசீர்வதிப்பாராக. ದೇವರನ್ನು ಆಶೀರ್ವದಿಸುತ್ತಾರೆ.